ತ್ರಿಭುವನತೃಣಮಾತ್ರ ಪ್ರಾಣಕೃಷ್ಣಂತು ನೇತ್ರತ್ರಯಮಪಿ ಲಘಿತಾರ್ಚಿರವಿಷ್ಟಪಾವಿಷ್ಟಪಾದಂ ನವತರ ರವಿತಾಂಬಂ ಧಾರಯನ್ರೂಕ್ಷವೀಕ್ಷಂ ದಹದಹ ನರಸಿಂಹಾಸಸ್ಯ ವೀರ್ಯಾಹಿತಂ ಮೇ ಚತುಷ್ಕಪದ್ದಾಯಾದೇವಿ ಚತುರಾಶ್ರಾಭಿಧಿಷ್ಠಿತಾ ಚತುರ್ವೇದೋ ಋತಗುಣಾ ಚತುರ್ಮೂರ್ತೆರ್ಹರೇ ಸ್ತ್ರಿಯಾ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೇಖಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ತವ ಪ್ರಿಯತಮಾದತಿ ಪ್ರಿಯತಮಂ ತಥೈವಾಂತರಂ ಪಯಸ್ವಿತಹಿತಂ ಧೃತಂ ಸ್ವಯಮಿವ ಶ್ರಿಯೋ ವಲ್ಲಭಂ ವಿದ್ಯುಜ್ಜಲಬುದ್ಧಯಃ ಸರತಕ್ಷಲಕ್ಷಾಯಿತಂ ಕಥಂತಿ ಹಿ ಲಥಂತಿ ತೇ ಶತಹೃದಶ್ಚ ಸಂಸ್ಥಿತಾಃ ಮಿಥ್ಯಾ ಸಿದ್ಧಾಂತ ದುರ್ಧಾಂತ ವಿಧ್ವಂಸನ ವಿಚಕ್ಷಣಃ ಏತೀರ್ಥಾಖ್ಯತರಣಿರ್ಭಾಸಕಾಮ್ನೋ ಹೃದಂಬರೇ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್ ಭಾವಬೋಧಕೃತಂ ಸೇವೆ ರಘೂತ್ತಮ ಮಹಾಗುರುಂ ಯಚ್ಚಿಷ್ಯಶಿಷ್ಯಾದ್ಯಾಃ ಟಿಪ್ಪಣ್ಯಾಚಾರ್ಯ ಸಂಹಿತಾಃ ಶ್ರೀಮತ್ಸುಧಾದ್ಭುತಾಂಬೋಧಿ ವಿಕ್ರೀಡನ ವಿಚಕ್ಷಣಾನ್ ವಾಕ್ಯಾರ್ಥಚಂದ್ರಿಕಾಕಾರಾನ್ ವಿದ್ಯಾಧೀಶ ಗುರೂನ್ ಭಜೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ವಿಶ್ವೇಶತೀರ್ಥಪೂರ್ವಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ. ನಿನ್ನೆ ದಿವಸ ಹರಿವಂಶದ ಪೂರ್ವಾರ್ಧದ ಹರಿವಂಶ ಪರ್ವದಲ್ಲಿ 30 ಅಧ್ಯಾಯಗಳನ್ನು ನಾವು ನೋಡಿದ್ವಿ. ಅದರಲ್ಲಿ ಯಯಾತಿರಾಜನ ಚರಿತ್ರೆಯನ್ನು ನೋಡಿದ್ವಿ. ಆ ಯಯಾತಿರಾಜನ ಚರಿತ್ರೆಯನ್ನು ಹೇಳುವಾಗ ಎರಡು ಸಣ್ಣ ಸಣ್ಣ ಅಂಶಗಳು, ಅದು ಮಹಾಭಾರತ ಮತ್ತು ಭಾಗವತದಲ್ಲಿ ಇಲ್ಲದೇ ಇರುವಂಥದ್ದು, ಹರಿವಂಶದಲ್ಲಿ ಮಾತ್ರ ಇರುವಂಥದ್ದು, ಅದು ನಿನ್ನೆ ದಿವಸ ಬಿಟ್ಟು ಹೋಗಿತ್ತು. ಅದನ್ನು ಯಯಾತಿ ಮಹಾರಾಜನ ಚರಿತ್ರೆಯೊಂದಿಗೆ ಆ ಬಿಟ್ಟು ಹೋದ ಅಂಶಗಳನ್ನು ನೆನಪು ಮಾಡಿಕೊಂಡು ಮತ್ತೆ ಇವತ್ತಿನ ಕಥೆಯನ್ನು ಪ್ರಾರಂಭ ಮಾಡೋಣ. ಈ ಯಯಾತಿ ರಾಜನಿಗೆ ಶುಕ್ರಾಚಾರ್ಯನ ಮಗಳಾದಂತಹ ದೇವಯಾನಿ ಮತ್ತು ರಾಕ್ಷಸರಾಜನಾದ ವೃಷಪರ್ವನ ಮಗಳಾದ ಶರ್ಮಿಷ್ಠೆ, ಹೀಗೆ ಇಬ್ಬರು ಪತ್ನಿಯರಿದ್ರು ಅಂತ ನಾವು ನಿನ್ನೆ ಓದಿದ್ವಿ. ಆ ಬಳಿಕ ಅಲ್ಲಿ ಇನ್ನೊಂದು ಮಾಹಿತಿ ಇದೆ ಹರಿವಂಶದಲ್ಲಿ. ಇಂದ್ರನಿಂದ ಯಯಾತಿ ಮಹಾರಾಜನಿಗೆ ಒಂದು ದಿವ್ಯವಾದಂತಹ ರಥ ಉಡುಗೊರೆಯಾಗಿ ದೊರೆತಿತ್ತು. ಮನೋವೇಗದಿಂದ ಓಡಬಲ್ಲಂತಹ ರಥ ಮತ್ತು ಬಿಳಿ ಬಣ್ಣದ ಕುದುರೆಗಳನ್ನು ಕಟ್ಟಿದಂತಹ ರಥ, ತೇಜೋಮಯವಾದಂತಹ ಈ ಚಿನ್ನದ ರಥವನ್ನ ದೇವೇಂದ್ರ ಯಯಾತಿ ರಾಜನಿಗೆ ಕೊಟ್ಟಿದ್ದ. ಯಯಾತಿ ರಾಜ ಆ ರಥದಲ್ಲಿ ಕುಳಿತುಕೊಂಡು ತನ್ನ ಪತ್ನಿಯರ ಜೊತೆಗೆ ಅನೇಕ ಕಡೆಗಳಲ್ಲಿ ಸಂಚಾರ ಮಾಡಿದ್ದ ಮತ್ತು ಕೇವಲ 6 ದಿವಸಗಳಲ್ಲಿ ಇಡೀ ಭೂಮಂಡಲವನ್ನ ಸಂಚಾರ ಮಾಡಿ ಗೆದ್ದಿದ್ದ. ಅಂದ್ರೆ ಆ ರಥದ ವೇಗ ಎಷ್ಟಿತ್ತು ಅಂತ ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಇದು ಆ ರಥದ ಮಹತ್ವವಾಗಿತ್ತು. ಇಂದ್ರಾದಿಗಳಿಗೂ ಕೂಡ ಅವನ ಪ್ರಭಾವ ತಲುಪಿತ್ತು, ಸ್ವರ್ಗಲೋಕಕ್ಕೂ ಕೂಡ. ಇದೇ ಪೂರ್ವಂಶದಲ್ಲಿ ಹಿಂದೆ ಉಪರಿಚರ ವಸು ಅಂತ ರಾಜ ಏನಿದ್ದಲ್ಲ, ಆ ಉಪರಿಚರ ವಸು ರಾಜನಿಗೂ ಕೂಡ ಈ ರಥದ ಸಹಾಯ ದೊರೆತಿತ್ತು. ಆ ರಥ ಒಂದು ರೀತಿಯಲ್ಲಿ ಪೂರ್ವಂಶದಲ್ಲಿ ಹುಟ್ಟಿದಂತಹ ರಾಜರಿಗೆ ಪರಂಪರೆಯಿಂದ ಬಂದಂತಹದ್ದಾಗಿತ್ತು. ಜನಮೇಜಯ ಅಂತ ಹಿಂದೆ ಮತ್ತೊಬ್ಬ ರಾಜ ಇದ್ದ. ಈ ಪಾಂಡವರ ಮರಿಮಗನಾದಂತಹ ಜನಮೇಜಯ ಏನಿದ್ದಲ್ಲ, ಅವನಲ್ಲದೆ ಹಿಂದೆ ಇನ್ನೊಬ್ಬ ಜನಮೇಜಯ ಅಂತ ಇದ್ದ. ಆ ಜನಮೇಜಯನ ಕಾಲದಲ್ಲಿ ಆ ರಥದ ಪ್ರಭಾವಕ್ಕೆ ನಡುವೆ ಒಂದು ಧಕ್ಕೆ ಬಂದಿತ್ತು. ಗಾರ್ಗ್ಯ ಮುನಿ ಅಂತ ಒಬ್ಬ ಋಷಿ ಇದ್ರು. ಆ ಋಷಿಯ ಕುಮಾರನನ್ನ ಈ ಜನಮೇಜಯ ರಾಜ ಯಾವುದೋ ಕಟುವಾದ ಮಾತಿನಿಂದ ನೋಯಿಸಿದ್ದ.
ಕಟುವಾದ ಮಾತಿನಿಂದ ನೋಯಿಸಿದಾಗ ಆ ಮುನಿಯ ಶಾಪದಿಂದಾಗಿ ಈ ಜನಮೇಜಯ ರಾಜನಿಗೆ ದೊಡ್ಡ ಅನರ್ಥವೇ ಬಂದಿತು. ಹಾಗಾಗಿ ಅವನು ಹೀನ ಜಾತಿಯವನಂತೆ ಆಗಿಬಿಟ್ಟ. ಅವನ ನಡೆ ನುಡಿಗಳೆಲ್ಲವೂ ಬಹಿಷ್ಕೃತವಾಗಿ ಹೋಯಿತು. ಏನು ಮಾಡಿದ್ರು ಕೂಡ ಅವನಿಗೆ ಸುಖ ಶಾಂತಿ ಅನ್ನೋದು ದೊರೆಯದಂತಾಯಿತು. ಆಗ ಅವನೇನು ಮಾಡಿದ ಅಂದ್ರೆ ಶೌನಕ ಋಷಿಯನ್ನು ಶರಣ ಹೊಂದಿ ತನ್ನ ಸಂಕಷ್ಟಕ್ಕೆ ಪರಿಹಾರ ಹೇಳಿ ಅಂತ ಕೇಳ್ಕೊಂಡಿದ್ದ. ಆ ಶೌನಕ ಋಷಿಯ ಅನುಗ್ರಹದಿಂದ ಅಶ್ವಮೇಧ ಯಾಗವನ್ನ ಈ ಜನಮೇಜಯ ರಾಜ ಮಾಡಿದ. ಜನಮೇಜಯ ರಾಜ ಈ ಅಶ್ವಮೇಧ ಯಾಗವನ್ನು ಮಾಡಿದ ಮೇಲೆ ಅವನಿಗೆ ಕಳ್ಕೊಂಡಂತಹ ಸುಖ ಶಾಂತಿಗಳು ಮತ್ತೊಮ್ಮೆ ದೊರೆಯಿತು ಅಂತ ನಾವು ಓದ್ತೇವೆ ಕಥೆಯನ್ನು ಹರಿವಂಶದಲ್ಲಿ. ಆ ಮಹೇಂದ್ರನಿಂದ ಬಂದಂತಹ ರಥ ಏನಿತ್ತಲ್ಲ ಅದು ಉಪರಿಚರ ವಸುವಿನಲ್ಲಿ ಇತ್ತು ಅಂತ ಹೇಳಿದೆ ನಾನು. ಉಪರಿಚರ ವಸು ಅಂದ್ರೆ ಮೇಲೆ ಸಂಚಾರ ಮಾಡತಕ್ಕಂತಹ ವಸು ಅಂತ ಅರ್ಥ. ಉಪರಿ ಅಂದ್ರೆ ಮೇಲೆ, ಚರ ಅಂದ್ರೆ ಸಂಚಾರ ಮಾಡುವ. ಹಾಗಾಗಿ ಆ ಉಪರಿಚರ ವಸು ಅಂತ ಅವನಿಗೆ ಹೀಗೆ ಒಂದು ಹೆಸರಿತ್ತು ಅಂತ ನಾವು ಓದಿದ್ವಿ. ಅದನ್ನ ನೀವು ರಥ ಅಂತ ಬೇಕಾದ್ರೆ ಅನ್ಬೋದು, ವಿಮಾನ ಅಂತ ಬೇಕಾದ್ರೆ ಅನ್ಬೋದು. ವಿಮಾನ ಅಂತ ಬೇರೆ ಕಡೆ ಮಹಾಭಾರತದಲ್ಲಿ ಉಲ್ಲೇಖ ಬಂದಿದೆ ಅಂತ ನನಗೆ ನೆನಪು. ಯಾಕಂದ್ರೆ ರಥ ಅಂದ್ರೆ ಚಕ್ರಗಳಿದ್ದು ಅದು ನೆಲದ ಮೇಲೆ ಸಂಚಾರ ಮಾಡಿದ್ರೆ ಅದಕ್ಕೆ ರಥ ಅಂತೀವಿ. ಆಕಾಶದಲ್ಲಿ ಕೂಡ ಸಂಚಾರ ಮಾಡಬಲ್ಲದು ಅಂತ ಆದ ಮೇಲೆ ಅದನ್ನ ವಿಮಾನ ಅಂತ ಬೇಕಾದ್ರೆ ಅನ್ಬಹುದು. ಅಂತೂ ಒಂದು ದಿವ್ಯವಾದಂತಹ ವಾಹನ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಆ ವಸುರಾಜನಿಂದ ಬೃಹದ್ ರಥ ಅನ್ನುವ ರಾಜನಿಗೆ ಬಂದಿತ್ತದು. ಆ ಬೃಹದ್ ರಥ ರಾಜನಿಂದ ಜರಾಸಂಧನಿಗೆ ಬಂದಿತ್ತದು ಮುಂದೆ. ಆ ಜರಾಸಂಧನ ಕಾಲದಲ್ಲಿ ಅಂದ್ರೆ ಕೃಷ್ಣ ಪಾಂಡವರ ಕಾಲದಲ್ಲಿ ಭೀಮನಿಗೂ ಜರಾಸಂಧನಿಗೂ ಯುದ್ಧ ಆಯ್ತಲ್ಲ. ಆಗ ಭೀಮಸೇನ ಜರಾಸಂಧನನ್ನ ಮಲ್ಲ ಯುದ್ಧದಲ್ಲಿ ಸಂಹಾರ ಮಾಡಿ ಆ ರಥವನ್ನ ಮತ್ತು ಇನ್ನು ಎಷ್ಟೋ ಅಗಣಿತ ಪ್ರಮಾಣದ ಸಂಪತ್ತನ್ನ ಆ ಜರಾಸಂಧನಿಂದ ವಶಪಡಿಸಿಕೊಂಡು ಅದನ್ನ ತಮ್ಮ ಸಾಮ್ರಾಜ್ಯಕ್ಕೆ ತಂದು ಮುಂದೆ ಅವರು ರಾಜಸೂಯ ಯಾಗ ಮಾಡಿದ್ರು ಅಂತ ನಾವು ಕಥೆ ಓದ್ತೀವಿ. ಆ ರಥವನ್ನು ಅವನು ಶ್ರೀಕೃಷ್ಣನಿಗೆ ಕೊಟ್ಟ ಭೀಮ ಅಂತ ಅದನ್ನ ಹರಿವಂಶ ಕಥೆ ಹೇಳ್ತದೆ. ಈ ಒಂದು ಅಂಶ ನಿನ್ನೆ ದಿವಸ ಅಲ್ಲಿ ಬಿಟ್ಟು ಹೋಗಿತ್ತು. ಆ ಅಂಶವನ್ನ ಇವತ್ತಿನ ದಿವಸ ಹೇಳಿದ್ದೇನೆ. ಮತ್ತು ಹರಿವಂಶಕ್ಕೂ ಭಾಗವತಕ್ಕೂ ಇರುವಂತ ವ್ಯತ್ಯಾಸ ಏನು? ಭಾಗವತದಲ್ಲಿ ಬರುವಂತೆ ಯಯಾತಿ ದೇವಯಾನಿಯನ್ನ ಮದುವೆ ಆದ ಮೇಲೆ ಮತ್ತೊಮ್ಮೆ ಶರ್ಮಿಷ್ಠೆಯನ್ನು ಕೂಡ ಮದುವೆ ಆದಾಗ ಶರ್ಮಿಷ್ಠೆಗೆ ದೇವಯಾನಿಗೆ ಅಸಮಾಧಾನ ಆಗಿ ತಂದೆಗೆ ಹೋಗಿ ದೂರಿತ್ತು. ಆವಾಗ ಶುಕ್ರಾಚಾರ್ಯರ ಶಾಪದಿಂದಾಗಿ ಅವನಿಗೆ ಅಕಾಲದಲ್ಲೇ ವಾರ್ಧಕ್ಯ ಬಂದಿತ್ತು. ಹಾಗಾಗಿ ಅವನು ತನ್ನ ಮುಪ್ಪನ್ನ ತನ್ನ ಮಕ್ಕಳಿಗೆ ಮಗನೊಬ್ಬನಿಗೆ ಕೊಟ್ಟು ಅವನ ಮೂಲಕ ಯೌವನವನ್ನು ಪಡೆದುಕೊಂಡ ಅಂತ ಕಥೆ ನಾವು ಅಲ್ಲಿ ಕೇಳಿದೆವು. ಆದ್ರೆ ಹರಿವಂಶದಲ್ಲಿ ಬರೋದೇನೆಂದ್ರೆ ಅವನಿಗೆ ಅಕಾಲದಲ್ಲಿ ವಾರ್ಧಕ್ಯ ಏನು ಬರಲಿಲ್ಲ. ಬೇಕಾದಷ್ಟು ವರ್ಷ ಸುಖ ಅನುಭವಿಸಿದ ಅವನು ದೇವಯಾನಿ ಶರ್ಮಿಷ್ಠೆಯರ ಜೊತೆಗೆ. ಉಳಿದೆಲ್ಲೂ ಎಲ್ಲರಿಗೂ ಬರುವಂತೆ ಒಂದು ಕಾಲದಲ್ಲಿ ಅವನ ಆಯುಷ್ಯದ ಕೊನೆ ಕಾಲದಲ್ಲೇ ಅವನಿಗೂ ಮುಪ್ಪು ಬಂದಿತ್ತು. ಹಾಗಿದ್ರು ಕೂಡ ಆ ಸಂದರ್ಭದಲ್ಲಿ ಅವನಿಗೆ ಮತ್ತೊಮ್ಮೆ ವಿಷಯ ಸುಖಗಳನ್ನು ಅನುಭವಿಸಬೇಕು ಅಂತ ಅಪೇಕ್ಷೆ ಬಂದಿತ್ತು. ಅಕಾಲದಲ್ಲಿ ಇನ್ನೂ ತರುಣನಾಗಬೇಕಾದಂತಹ ವಯಸ್ಸಿನಲ್ಲಿ ಅವನಿಗೆ ವೃದ್ಧಾಪ್ಯ ಬಂದಿತ್ತು ಅಂದ್ರೆ ಅವನ ಸಂಕಷ್ಟಗಳನ್ನ ಅವನ ತಳಮಳ ಸ್ವಲ್ಪ ನಾವು ಅರ್ಥ ಮಾಡ್ಕೋಬಹುದು. ಆದ್ರೆ ಎಲ್ಲವನ್ನೂ ಅನುಭವಿಸಿ ನಮ್ಮೆಲ್ಲರಂತೆ ಅವನು ಕೂಡ ಮುದುಕ ಆದ್ಮೇಲೆ ಮತ್ತೊಮ್ಮೆ ಅನುಭವಿಸಬೇಕು ಅಂತ ಅವನಿಗೆ ಅಪೇಕ್ಷೆ ಬಂದಿತ್ತಲ್ಲ, ಅದು ಬಹಳ ವಿಚಿತ್ರವಾಗಿದೆ. ಅದು ಆಶಯ ಆಳ ತೋರಿಸ್ತದೆ. ಹೀಗೆ ಹರಿವಂಶ ಅದೊಂದು ವ್ಯತ್ಯಾಸವನ್ನು ಹೇಳ್ತದೆ. ಆಮೇಲೆ ಆ 5 ಜನ ಮಕ್ಕಳು ಇದ್ರು. ದೇವಯಾನಿಗೆ 2 ಮಕ್ಕಳು ಮತ್ತು ಶರ್ಮಿಷ್ಠೆಗೆ 3 ಜನ ಮಕ್ಕಳು ಅಂತ ನಾವು ಕಥೆಯನ್ನು ಓದಿದ್ವಿ. ಅದರಲ್ಲಿ 4 ಜನ ಮಕ್ಕಳು ಕೂಡ ಅವನಿಗೆ ತಾರುಣ್ಯವನ್ನು ಕೊಡ್ಲಿಕ್ಕೆ ಒಪ್ಪಲಿಲ್ಲ. ಮೊದಲನೆಯವನಂತ ಯದುವಿಗೆ ನಿನ್ನ ಸಂತತಿಗೆ ಸಾಮ್ರಾಜ್ಯವೇ ಇಲ್ಲದೇ ಇರಲಿ, ಅವರಿಗೆ ರಾಜ್ಯಾಧಿಕಾರ ಇಲ್ಲದೇ ಇರಲಿ ಅಂತ ಶಾಪ ಕೊಟ್ಟ. ಮತ್ತೊಬ್ಬನಿಗೆ ನಿನ್ನ ಸಂತತಿಗೆ ಮಕ್ಕಳಾದರೂ ಕೂಡ ನಿನ್ನ ಮುಂದಿನ ಪೀಳಿಗೆಯವರಿಗೆ ಬೇಗ ಮಕ್ಕಳೆಲ್ಲರೂ ವಿನಾಶ ಹೊಂದಲಿ ಅಂತ ಶಾಪ ಕೊಟ್ಟ. ಮತ್ತೊಬ್ಬನಿಗೆ ನೀವೆಲ್ಲರೂ ಜಾತಿ ಬಾಹ್ಯರಾಗರಿ ಅಂತ ಕೊಟ್ಟ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಶಾಪ ಕೊಟ್ಟ ಅಂತ ನಾವು ಮಹಾಭಾರತದಲ್ಲಿ ಆ ಕಥೆಯನ್ನು ನೋಡ್ತೇವೆ. ಕೊನೆಗೆ ಪುರು ಮಾತ್ರ ಅವನಿಗೆ ತನ್ನ ಯೌವನವನ್ನು ಸಂತೋಷದಿಂದ ಕೊಟ್ಟ. ನಿನ್ನೆ ಆ ಕೊನೆಯ ಅಂಶವನ್ನು ನಾನು ಹೇಳಿಕ್ಕೆ ಮರ್ತು ಹೋಗಿದ್ದೆ. ಪುರು ಯೌವನವನ್ನು ಕೊಟ್ಟ. ಆ ಪುರುವಿನಿಂದ ಯೌವನವನ್ನು ಪಡೆದುಕೊಂಡು ಇವನು 1000 ವರ್ಷ ಸುಖ ಅನುಭವಿಸಿದ. ಕೊನೆಗೆ ವೈರಾಗ್ಯ ಬಂದ ಮೇಲೆ ಆ ಪುರುವನ್ನು ಕರೆದು ಆ ಯೌವನವನ್ನು ಅವನಿಗೆ ಮತ್ತೆ ಕೊಟ್ಟ. ಅವನ ಮುಪ್ಪನ್ನು ತಾನು ಸಂತೋಷದಿಂದ ಸ್ವೀಕಾರ ಮಾಡಿದ ಅನ್ನೋ ಕಥೆಯನ್ನು ನಿನ್ನೆ ಹೇಳಲಿಕ್ಕೆ ಮರ್ತಿದ್ದೆ. ಹಾಗೊಂದು ಅವಕಾಶ, ಆ ಯೌವನವನ್ನ ಮತ್ತು ಮುಪ್ಪನ್ನ ಬೇಕಾದಾಗ ವಿನಿಮಯ ಮಾಡಿಕೊಳ್ಳುವಂತಹ ಅವಕಾಶ ಶುಕ್ರಾಚಾರ್ಯರಿಂದ ಅವನಿಗೆ ದೊರೆತಿತ್ತು. ಆ ಅಂಶ ನಿನ್ನೆ ಮರ್ತದ್ದನ್ನ ಇವತ್ತು ಸೇರಿಸ್ಕೊಂಡಿದ್ದಾನೆ. ಹೀಗೆ ಆ ಯಯಾತಿ ತಾನು ಸಾಕಷ್ಟು ಸುಖ
ಅನುಭವಿಸಿ ಯಜ್ಞಯಾಗಾದಿಗಳನ್ನು ಮಾಡಿ ವಿರಕ್ತನಾದಂತಹ ಕಥೆಯನ್ನು ನಿನ್ನೆ ನೋಡಿದ್ದೇವೆ. ಅಲ್ಲಿಗೆ 30 ಅಧ್ಯಾಯಗಳು ಮುಗಿದಿದ್ದು, ಈಗ 31ನೇ ಅಧ್ಯಾಯವನ್ನು ನಾವು ನೋಡಬೇಕಾಗಿದೆ. ಆಗ ಜನಮೇಜಯ ರಾಜ ಹೇಳಿದಂತೆ, ನಾವು ನಮ್ಮ ಪೂರ್ವವಂಶ ಏನಿದೆಯಲ್ಲ, ಈ ಪೂರ್ವವಂಶದ ವಿಸ್ತಾರವಾದ ಕಥೆಯನ್ನು ಹೇಳಿ. ಯಯಾತಿ ರಾಜನ ಕೊನೆಯ ಮಗ ಶರ್ಮಿಷ್ಠೆಯ ಮಗ ಪೂರ್ವ ಅಂತ ಹೇಳಿ, ಅದು ನಮ್ಮ ವಂಶ, ನಾವೆಲ್ಲರೂ ಪೌರವರು ಅಂತ ಅನ್ಸ್ಕೋತೇವೆ. ಅದರ ವಿಸ್ತಾರವಾದ ಕಥೆಯನ್ನು ನನಗೆ ನೀವು ಹೇಳಿ. ಅಲ್ಲದೆ ದೃಶ್ಯು ಅನು ಯದು ತುರ್ವಸು ಅವರ ಕಥೆಯನ್ನು ನನಗೆ ಹೇಳಿ ಅಂತ ಅವನು ಕೇಳಿದ. ಆಗ ವೈಶಂಪಾಯನದ ಕಥೆಯನ್ನು ಹೇಳಿ ಪ್ರಾರಂಭ ಮಾಡಿದರು. ಪೂರ್ವ ಮಹಾರಾಜನಿಗೆ ಜನಮೇಜಯ ಅನ್ನೋ ಮಗನಿದ್ದ. ಅವನು ಆ ಜನಮೇಜಯ ರಾಜನು ಪ್ರಾಚಿನ್ವ ಎಂಬ ಮಗನನ್ನ ಹುಟ್ಟಿಸಿದ. ಆ ಪ್ರಾಚಿನ್ವ ಎಂಬ ಮಗನು ಮಹಾಪರಾಕ್ರಮಿಯಾಗಿದ್ದ. ಪ್ರಾಚಿನ್ವನಿಂದ ಪ್ರವೀರ, ಪ್ರವೀರನಿಂದ ಮನಸ್ಸು, ಮನಸ್ಸುವಿನಿಂದ ಅಭಯದ, ಅಭಯದನಿಂದ ಸುಧನ್ವ, ಸುಧನ್ವನಿಂದ ಬಹುಗವ, ಬಹುಗವನಿಂದ ಶಯಾತಿ, ಶಯಾತಿಯಿಂದ ರಹಸ್ಯಾತಿ, ರಹಸ್ಯಾತಿಯಿಂದ ರೌದ್ರಾಶ್ವ ಎಂಬುವನಾಗಿ ಕ್ರಮೇಣ ಎಲ್ಲರೂ ಕೂಡ ಹುಟ್ಟಿದರು. ರೌದ್ರಾಶ್ವನಿಗೆ ಘೃತಾತಿ ಎಂಬ ಸ್ವರ್ಗಲೋಕದ ಅಪ್ಸರೆಯ ಪತ್ನಿಯಾಗಿದ್ಲು. ಅವಳಲ್ಲಿ ಅವನಿಗೆ ಋತೇಯು, ಕೃತೇರಣೆಯು, ಕಕ್ಷೆಯು, ಖಂಡಿಲೆಯು, ಸನ್ನತೆಯು, ದಶಾರಣೆಯು, ಜಲೆಯು, ಸ್ಥಲೆಯು, ಧನೆಯು, ವನೆಯು ಎಂಬುದಾಗಿ 10 ಜನ ಗಂಡು ಮಕ್ಕಳಿದ್ರು. ಮತ್ತು ರುದ್ರ, ಶೂದ್ರ, ಭದ್ರ, ಮಲದ, ಮಲಹ, ಖಲದ, ನಲದ, ಸುರಾಸ, ಗೋಪಾಚಲ, ತ್ರಿರತ್ನಕೂಟ ಎಂಬುದಾಗಿ 10 ಜನ ಹೆಣ್ಣು ಮಕ್ಕಳು ಕೂಡ ಇದ್ರು. ಹೀಗೆ 10 ಜನ ಗಂಡು ಮಕ್ಕಳು, 10 ಜನ ಹೆಣ್ಣು ಮಕ್ಕಳು ಅವನಿಗಿದ್ರು ಅಂತ ಅನ್ನುವ ಕಥೆಯನ್ನು ನಾವು ನೋಡ್ತೇವೆ. ಆ ರುದ್ರ ಅಂತ ಏನು ಪತ್ನಿ ಇದ್ದಲ್ಲ, ಆ ರುದ್ರ ಎಂಬ ಮಗಳು, ಅವಳನ್ನು ಅವನು ಅತ್ರಿ ಋಷಿಗೆ ಮದುವೆ ಮಾಡಿಕೊಟ್ಟಿದ್ದ. ಆ ಅತ್ರಿ ಋಷಿಯಿಂದ ಆ ರುದ್ರ ಎಂಬ ಆಕೆಯಲ್ಲಿ ಹುಟ್ಟಿದವನೇ ಚಂದ್ರ. ಹಿಂದೆ ನಾವು ಚಂದ್ರನ ಉತ್ಪತ್ತಿಯ ಬಗ್ಗೆ ನೋಡಿದಂಥ ಕಥೆಗೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಅಲ್ಲಿ ಹೇಳಿದಂತೆ ಚಂದ್ರ ಅತ್ರಿ ಋಷಿಯ ಕಣ್ಣೀರಿನಿಂದ ಹುಟ್ಟಿದ. ಇಲ್ಲಿ ಅತ್ರಿ ಋಷಿಯ ಹೆಂಡತಿಯ ಮೂಲಕವಾಗಿ, ರುದ್ರ ಎಂಬ ಹೆಂಡತಿಯ ಮೂಲಕವಾಗಿ ಚಂದ್ರ ಹುಟ್ಟಿದ ಅಂತ ಕಥೆಯನ್ನು ಇಲ್ಲಿ ನೋಡ್ತೇವೆ. ಅತ್ರಿ ಋಷಿ ತನ್ನ ಎಲ್ಲಾ ಗೋತ್ರಗಳಿಗಿಂತಲೂ ತನ್ನ ಗೋತ್ರವೇ ಶ್ರೇಷ್ಠ ಆಗಿರುವಂತೆ ವ್ಯವಸ್ಥೆ ಮಾಡಿಕೊಂಡಿದ್ದ. ಹಾಗೆ ಅತ್ರಿ ಋಷಿಯ ಗೋತ್ರದಲ್ಲಿ ಅನೇಕ ಜನ ಶ್ರೇಷ್ಠರಾದಂಥ ಮಕ್ಕಳು ಜನಿಸಿದರು. ಹಿಂದೊಮ್ಮೆ ಈ ರಾಹು ಸೂರ್ಯಮಂಡಲವನ್ನು ಆಕ್ರಮಣ ಮಾಡಿಬಿಟ್ಟಿದ್ದ. ಸೂರ್ಯಮಂಡಲವನ್ನು ಆಕ್ರಮಣ ಮಾಡಿದಾಗ ಆ ಸಂದರ್ಭದಲ್ಲಿ ಎಲ್ಲ ಕಡೆ ಕತ್ತಲು ಕವಿದು ಹೋಗಿತ್ತು. ಕತ್ತಲು ಕವಿದಾಗ ಅತ್ರಿ ಋಷಿಯು ಜಗತ್ತಿಗೆಲ್ಲದಕ್ಕೂ ಬೆಳಕನ್ನು ಒದಗಿಸಿದರು. ಸೂರ್ಯನು ಕೆಳಗೆ ಬೀಳುವಂತ ಪರಿಸ್ಥಿತಿ ಬಂದಿತ್ತು. ಗ್ರಹಣಕ್ಕೆ ವಶೀಭೂತನಾಗಿ ಸೂರ್ಯ ಕೆಳಗೆ ಬೀಳುವಂತ ಪರಿಸ್ಥಿತಿ ಬಂದಿತ್ತು. ಆಗ ಅತ್ರಿ ಋಷಿ ಅಲ್ಲಿ ಬಂದು ಆ ಸೂರ್ಯನನ್ನ ಪತನ ಹೊಂದದಂತೆ ತಡೆಗಟ್ಟಿದ ಅನ್ನೋ ಕಥೆ ನಾವು ಓದಿಸ್ತೇವೆ. ಅದು ಕಳಿಸಿದ್ರೆ ನೀವು ನಿಸರ್ಗನ್ ಸರ್ಸಿ ಪ್ರೋಸೆಸ್. ಅತ್ರಿ ಋಷಿಯ ಈ ಪ್ರಭಾವವನ್ನು ಗಮನಿಸಿ ದೇವತೆಗಳಿಂದ ಆ ಅತ್ರಿ ಋಷಿಗೆ ಹವಿರ್ಭಾಗವೂ ಕೂಡ ಸಿಕ್ಕಿದೆ. ಯಜ್ಞದಲ್ಲಿ ನಾವು ದೇವತೆಗಳನ್ನು ಉದ್ದೇಶಿಸಿ ಏನು ಹೋಮ ಮಾಡ್ತೇವಲ್ಲ, ಹಾಗೆ ಅತ್ರಿ ಋಷಿಯನ್ನು ಕೂಡ ಉದ್ದೇಶಿಸಿ ಆಹುತಿ ಕೊಡುವಂಥದ್ದು ಸಂಪ್ರದಾಯ ಬಂದಿದೆ. ತನ್ನ ಹೆಸರಿನವರೇ ಆದಂತಹ 10 ಜನ ಮಕ್ಕಳನ್ನ ಅತ್ರಿ ಋಷಿ ತನ್ನ ಪತ್ನಿಯಲ್ಲಿ ಹುಟ್ಟಿಸಿದ ಅಂತ ಈ ಹರಿವಂಶದಲ್ಲಿ ಬರುವಂತ ಮಾಹಿತಿ. ಅವರೆಲ್ಲರೂ ಕೂಡ ವೇದಾಂತಶಾಸ್ತ್ರ ಸಂಪನ್ನರಾಗಿದ್ದು, ತಪಸ್ವಿಗಳಾಗಿದ್ದು. ಎಲ್ಲ ಗೋತ್ರಗಳು ಕೂಡ ಇವರಿಂದಲೇ ಬಂದಿದ್ದು. ಅತ್ರಿಯ ಪುತ್ರರಿಗೆ ಆತ್ರೇಯರು ಅಂತ ಹೆಸರಿತ್ತು. ಆದರೂ ಅಲ್ಲೊಂದು ವ್ಯತ್ಯಾಸ ಏನಿತ್ತಂದ್ರೆ, ಈ ರೌದ್ರಾಶ್ವ ಅಂತ ಏನು ರಾಜನ ಹೆಸರು ನಾವಿಲ್ಲಿ ಕೇಳಿದ್ವಲ್ಲ, ಅವನು ಅತ್ರಿಗೆ ತನ್ನ ಮಕ್ಕಳನ್ನು ಮದುವೆ ಮಾಡಿಕೊಡುವಾಗ, ಹೆಣ್ಮಕ್ಳನ್ನು ಮದುವೆ ಮಾಡಿಕೊಡುವಾಗ ಒಂದು ನಿಬಂಧನ ಹಾಕಿದ್ದ. ಏನು ನಿಬಂಧನ ಅಂದ್ರೆ, ತುಭ್ಯಂ ಕನ್ಯಾಂ ಪ್ರದಾಸ್ಯಾಮಿ ದೇವಾಗ್ನಿ ಗುರು ಸನ್ನಿಧೌ ಅಸ್ಯಾಮ್ಯೋ ಜಾಯತೆ ಪುತ್ರ ಸಮೇ ಪುತ್ರೋ ಭವೇದಿತಿ. ನಾನು ನನ್ನ ಹೆಣ್ಮಕ್ಳನ್ನು ನಿಮಗೆ ಮದುವೆ ಮಾಡಿಕೊಡ್ತೀನಿ, ಆಗ ಹುಟ್ಟುವಂತ ಮಕ್ಕಳು ನಿಮ್ಮ ವಂಶಕ್ಕೆ ಸೇರುವಂಥವ್ರು ಆಗಬಾರ್ದು, ಅವರು ನನ್ನ ವಂಶವನ್ನು ಮುಂದುವರಿಸಿಕೊಂಡು ಹೋಗುವಂಥವ್ರು ಆಗಬೇಕು, ಮಾತಾಮಹನ ವಂಶವನ್ನು ಮುಂದುವರಿಸಿಕೊಂಡು ಹೋಗುವಂಥವ್ರು ಆಗಬೇಕು ಅಂತ ಹೇಳಿ ಅವನು ಮೊದಲೇ ನಿಬಂಧನ ಹಾಕಿದ್ದ. ಹೀಗೆ ನಿಬಂಧನ ಹಾಕಿದ್ರಿಂದ
ಆ ಅತ್ರಿ ಋಷಿಯಿಂದ ಆ ಮಕ್ಕಳು ಹುಟ್ಟಿದ್ರು ಕೂಡ ಅವರು ರೌದ್ರಾಕ್ಷನ ವಂಶವನ್ನೇ ಮುಂದುವರಿಸಿಕೊಂಡು ಅವನ ವಂಶದ ಹೆಸರನ್ನೇ ಮುಂದುವರಿಸಿಕೊಂಡು ಹೋಗುವಂಥವ್ರು ಆದರು. ಇದಕ್ಕೆ ಪುತ್ರಿಕಾ ಧರ್ಮ ಅಂತ ಕರೀತಾರೆ. ಬರ್ತಾವಲ್ಲ, ಅದೇ ಈ ಥರದ ನಾನಾ ಥರದ ಸಂಪ್ರದಾಯಗಳು ಬೇರೆ ಬೇರೆ ದೇಶದಲ್ಲಿ ಬಳಕೆ ಇರೋದಕ್ಕೆ ಕಂಡಿವೆ. ಹಾ ಹಾ ಹೌದೌದು. ಗಂಡು ಮಕ್ಕಳು ಇಲ್ಲದೆ ಇದ್ದಾಗ ಹೆಣ್ಣು ಮಕ್ಕಳು ಮಾತ್ರ ಇರುವಂತ ಪ್ರಸಂಗ ಇದ್ರೆ, ಅಥವಾ ಗಂಡು ಮಕ್ಕಳು ಇದ್ರು ಮತ್ತಷ್ಟು ಗಂಡು ಮಕ್ಕಳು ಬೇಕು ಅಲ್ಲ, ಇವನಿಗೆ ಗಂಡು ಮಕ್ಕಳು ಇದ್ರಲ್ಲ, ಈ ರೌದ್ರಾಕ್ಷನಿಗೆ ಗಂಡು ಮಕ್ಕಳು ಇದ್ರು, ಆದ್ರೂ ಅವನು ಆತರ ಸಂಕಲ್ಪ ಮಾಡಿಸಿ ಕೊಟ್ರೆ ಆ ನಿಬಂಧನೆಗೆ ಅನುಸಾರವಾಗಿ ಅಳಿಯ ತನ್ನ ಗಂಡು ಮಕ್ಕಳನ್ನು ಮಾವನಿಗೆ ತಲುಪಿಸಬೇಕು ಅಂತ ಸಂಪ್ರದಾಯ ಇದೆ. ಆ ಸಂಪ್ರದಾಯಕ್ಕೆ ಅನುಸಾರವಾಗಿ ರೌದ್ರಾಕ್ಷನ ವಂಶವನ್ನೇ ಆ ಮಕ್ಕಳು ಮುಂದುವರಿಸಿದ್ರು ಅಂತ ನಾವು ಇಲ್ಲಿ ಕೇಳ್ತೀವಿ. ರೌದ್ರಾಕ್ಷನ ಮೂರನೇ ಮಗ ಏನಿದ್ದಲ್ಲ ಕಕ್ಷೇಯು ಅಂತ ಅವನಿಗೆ ಸಭಾನರ, ಚಾಕ್ಷುಷ, ಪರಮಂಥು ಎಂಬುದಾಗಿ 3 ಜನ ಮಕ್ಕಳಿದ್ರು. ಸಭಾನರ ಎಂಬುವನಿಂದ ಕಾಲಾನಲ ಎಂಬ ಮಗ ಹುಟ್ಟಿದ. ಕಾಲಾನಲನಿಂದ ಸೃಂಜಯ ಎಂಬ ಮಗ ಹುಟ್ಟಿದ. ಸೃಂಜಯನಿಂದ ಪುರಂಜಯ ಹುಟ್ಟಿದ. ಪುರಂಜಯನಿಂದ ಜನಮೇಜಯ. ಈ ಹೆಸರುಗಳೇನಿತ್ತಲ್ಲ ಅವು ಮೇಲಿಂದ ಮೇಲೆ ಆವರ್ತನ ಆಗ್ತಾ ಇದ್ದು ಅಂತ ಕಾಣಿಸ್ತು. ಭೀಮ ಅನ್ನೋ ಹೆಸರು ಕೂಡ ಹಿಂದೊಬ್ಬನಿಗಿತ್ತು. ಅರ್ಜುನ ಅನ್ನೋ ಹೆಸರು ಅರ್ಜುನ್ಕಿಂತ ಮೊದಲು ಪೂರ್ವಂಶದಲ್ಲಿ ಯಾರಿಗೂ ಬಂದದ್ದು ನಂಗೆ ನೆನಪಿಲ್ಲ. ಆದ್ರೆ ಭೀಮ ಅನ್ನೋ ಹೆಸರು ಒಬ್ಬನಿಗೆ ಇತ್ತು ಹಿಂದೆ ಅಂತ ನಾವು ಓದ್ತೇವೆ. ಜನಮೇಜಯ ಮತ್ತು ಆ ಜನಮೇಜಯನಿಂದ ಮಹಾಶಾಲ, ಮಹಾಶಾಲನಿಂದ ಮನ, ಹೀಗೆ ಕ್ರಮವಾಗಿ ಎಲ್ಲರೂ ಕೂಡ ಹುಟ್ಟಿದ್ರು. ಆ ಮಹಾಮನ ಅಂತ ಏನಿದ್ನಲ್ಲ ಅವನು ಮಹಾಧಾರ್ಮಿಕನಾಗಿದ್ದ, ದೇವತೆಗಳಿಂದಲೂ ಕೂಡ ಮನ್ನಣೆಯನ್ನು ಪಡೆದವನಾಗಿದ್ದ. ಅವನಿಗೆ ಉಶೀನರ ಮತ್ತು ತಿತಿಕ್ಷು ಎಂಬುದಾಗಿ 2 ಮಕ್ಕಳಿದ್ರು. ಆ ಉಶೀನರನಿಗೆ 5 ಜನ ಮಕ್ಕಳಿದ್ರು. ಮೃಗ, ಕೃಮಿ, ನವ, ದರ್ವ, ವೃಷದ್ವತಿ ಎಂಬುದಾಗಿ 5 ಜನ ಮಕ್ಕಳು ಆ ಉಶೀನರನಿಗೆ ಇದ್ದರು. ಆ ಮೃಗ ಅಂತ ಏನಿದ್ಲಲ್ಲ ಮೊದಲನೇವಳು, ಅವಳಿಗೆ ಹುಟ್ಟಿದಂತ ಮಗನ ಹೆಸರು ಮೃಗ ಅಂತ ಹೇಳಿ. ಕೃಮಿಯಲ್ಲಿ ಕೃಮಿ ಎಂಬ ಮಗ ಹುಟ್ಟಿದ. ಆ ತಾಯಂದ್ರಿಗೆ ಏನೇನು ಹೆಸರಿತ್ತೋ ಅದೇ ಹೆಸರು ಮಕ್ಕಳಿಗೂ ಕೂಡ ಬಂತು ಅಂತ ಅನಿಸ್ತದೆ. ಕೃಮಿಯಲ್ಲಿ ಕೃಮಿ ಎಂಬ ಮಗ ಹುಟ್ಟಿದ. ನವ ಅಂತ ಏನಿದ್ದಲ್ಲ ಅವಳಲ್ಲಿ ನವ ಎಂಬ ಮಗ ಹುಟ್ಟಿದ. ಧರ್ಮ ಅಂತ ಏನು ಪತ್ನಿ ಇದ್ದಲ್ಲ ಅವಳಲ್ಲಿ ಸುವೃತ ಎಂಬ ಮಗ ಹುಟ್ಟಿದ. ವೃಷದ್ವತಿ ಎಂಬಲ್ಲಿ ಶಿಬಿ ಎಂಬ ಮಗ ಹುಟ್ಟಿದ. ಹೀಗೆ ಆ 5 ಜನ ಮಕ್ಕಳು ಕೂಡ ಕುಲದೀಪಕರಾಗಿ ಮುಂದುವರೆದರು. ಕುಲದ ಕೀರ್ತಿಯನ್ನು ಅವರು ಮುಂದುವರೆಸಿದರು. ಆ ಶಿಬಿಗೆ ರಾಜನಿಗೆ ಶಿವದೇಶದ ಆಧಿಪತ್ಯ ದೊರೆತಿತ್ತು. ಮೃಗ ರಾಜನಿಗೆ ಯೋಧ ಅನ್ನುವ ದೇಶದ ಆಧಿಪತ್ಯ. ನವ ರಾಜನಿಗೆ ನವರಾಷ್ಟ್ರದ ಆಧಿಪತ್ಯ. ಕೃಮಿಗೆ ಕೃಮೀಲ ಎಂಬ ರಾಜ್ಯದ ಆಧಿಪತ್ಯ. ಆಮೇಲೆ ಸುವೃತ ಅಂತ ಏನಿದ್ನಲ್ಲ ಅವನಿಗೆ ಅಂಬಷ್ಠ ದೇಶದ ಆಧಿಪತ್ಯ ಸಿಕ್ಕಿತ್ತು ಅಂತ ನಾವು ಇಷ್ಟ ಕಥೆಯನ್ನು ನೋಡ್ತೇವೆ. ವೃಷದರ್ಭ, ಸುವೀರ, ಮುದ್ರಕ, ಕೈಕಯ ಎಂಬುದಾಗಿ 4 ಜನ ಮಕ್ಕಳು ಶಿಬಿ ರಾಜನಿಗೆ ಇದ್ರು. ಇವರ ಅಧೀನದಲ್ಲಿರುವಂತಹ 4 ರಾಷ್ಟ್ರಗಳು ಕೈಕಯ, ಮದ್ರಕ, ವೃಷದರ್ಭ, ಸುವೀರ ಎಂಬುದಾಗಿ. ಆ 4 ರಾಜ್ಯಗಳನ್ನ ಆ 4 ಜನ ಆಳ್ತಾ ಇದ್ರು. ಅವರ ಪೈಕಿ ತಿತಿಕ್ಷು ಅನ್ನುವ ಹೆಸರೇನು ಕೇಳಿದಿರ ನಾವು. ತಿತಿಕ್ಷುವಿನಿಂದ ಉಷದ್ರಥ ಎಂಬಾತ ಹುಟ್ಟಿದ. ಉಷದ್ರಥನಿಂದ ಫೇನ ಎಂಬಾತ ಹುಟ್ಟಿದ. ಫೇನನಿಂದ ಸುತಪಥ, ಸುತಪಥನಿಂದ ಕೊನೆಯದಾಗಿ ಬಲಿ ಹುಟ್ಟಿದ. ಆ ಬಲಿಗೆ ಅಂಗ, ವಂಗ, ಸೂಕ್ಷ್ಮ, ಪುಂಡ್ರ, ಕಲಿಂಗ ಎಂಬುದಾಗಿ 5 ಜನ ಮಕ್ಕಳಿದ್ರು. ಆ ಬಲಿರಾಜನ ಮಹತ್ವವನ್ನ ಗಮನಿಸಿ ಬ್ರಹ್ಮನಿಂದ ಅವನಿಗೆ ದೀರ್ಘವಾದಂತಹ ಆಯುಷ್ಯ ದೊರೆತಿತ್ತು. 1 ಕಲ್ಪದ ತನಕ ನೀನು ಬದುಕಿರ್ತೀವಿ. ಉಳಿದೆಲ್ಲ ರಾಜರು ತಮ್ಮ ಸೀಮಿತವಾದಂತಹ ಆಯುಷ್ಯವನ್ನು ಬದುಕಿದ್ರೆ ನೀನು 1 ಕಲ್ಪದ ತನಕ ಬದುಕಿರ್ತೀವಿ ಅಂತ ಬ್ರಹ್ಮನ ಒಂದು ಅಮೋಘವಾದಂತಹ ಆಶೀರ್ವಾದ ಅವನಿಗಿತ್ತು. ಆ ಬ್ರಹ್ಮನಿಂದಲೇ ಇನ್ನೊಂದು ಅವನಿಗೆ ಸಿಕ್ಕಂತಹ ಆಶೀರ್ವಾದ, ಬಲಿರಾಜನಿಗೆ ಸಿಕ್ಕಂತಹ ಆಶೀರ್ವಾದ ಏನಂದ್ರೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು ನಿನ್ನಿಂದ ಹೆಚ್ಚು ಸಾಧನೆಯನ್ನ, ನಿನ್ನ ಆಳ್ವಿಕೆಯಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡುವಂತಾಗಿ ಆ ಕೀರ್ತಿಗಳು ನಿನಗೆ ದೊರೆಯುತ್ತದೆ ಅಂತ ಹೇಳಿ ಬ್ರಹ್ಮನಿಂದ ಬಂದಂತಹ ಆಶೀರ್ವಾದ. ಆ ಬಲಿ ಚಕ್ರವರ್ತಿಗೆ ಸುದೇಶ್ನ ಎಂಬಾಕೆ ಪತ್ನಿಯಾಗಿದ್ಲು. ಅವನೇನು ಮಾಡಿದ ಅಂದ್ರೆ, ತನ್ನ ಕೊನೆ ಕಾಲದಲ್ಲಿ ಆ ಸುದೇಶ್ನ ಎಂಬ ಪತ್ನಿಯಲ್ಲಿ ಜನಿಸಿದಂತಹ 5 ಜನ ಮಕ್ಕಳಿಗೆ ತನ್ನ ಸಾಮ್ರಾಜ್ಯವನ್ನೆಲ್ಲವೂ ದಾನ ಮಾಡಿದ. ಅವರಿಗೆ ಹಂಚಿಕೊಟ್ಟು ತನ್ನ ಸ್ಥಾನವಾದಂತಹ ಸುತಲ ಲೋಕಕ್ಕೆ ಹೋಗಿಬಿಟ್ಟ. ಮೂಲತಃ ಅವನು ಸುತಲ ಲೋಕದವನೇ, ಅಲ್ಲಿಂದ ಬಂದಿದ್ದ, ಅಲ್ಲಿಗೆ ಆತ ಹೋಗಿಬಿಟ್ಟ.
ಈ ಬಲಿರಾಜನ ಆಡಳಿತದಲ್ಲಿರುವಂಥವು ಅಂಗ, ವಂಗ, ಸೂಕ್ಷ್ಮ, ಕಳಿಂಗ, ಪುಂಡ್ರಕ ಅಂತೇಳಿ. ಈಗ ನನಗೆ ಅಲ್ಲಿ ಬಂದ ಸಂದೇಹ ಏನಂದ್ರೆ, ನಾವು ಬಲಿ ಚಕ್ರವರ್ತಿ ಬಗ್ಗೆ ಓದ್ತೇವಲ್ಲ, ಆ ಬಲಿ ಚಕ್ರವರ್ತಿಯೇ ಇವನು ಏನು ಅಂತ ಮೊದಲನೇ ಸರಿ ಓದ್ಬೇಕಾದ್ರೆ ನನಗೆ ಸಂದೇಹ ಬರಲಿಲ್ಲ. ಈಗ ಸಂದೇಹ ಬಂತು, ಅದಕ್ಕಾಗಿ ಗುರ್ತು ಮಾಡ್ಕೊಂಡಿದ್ದೇನೆ. ನಾಳೆ ನೀನು ಒಂದ್ಸಲ ನೆನಪು ಮಾಡಿದರೆ ಮತ್ತೊಮ್ಮೆ ಮಾಹಿತಿಯನ್ನು ದೊರಕಿಸ್ಕೊಂಡು ಹೇಳ್ತೇನೆ. ಆ ಬಲಿ ಚಕ್ರವರ್ತಿ ಅವನು ದೈತ್ಯರಾಜ, ಇವನು ಬಂದವನು ಪೂರ್ವವಂಶದಲ್ಲಿ. ಹಾಗಾಗಿ ಇಬ್ರು ಬೇರೆ ಸರಿ, ಆದ್ರೆ ಇವನು ಕೂಡ ಸುತಲ ಲೋಕದಿಂದ ಬಂದ ಅಂತ ನಾವು ಓದ್ತೇವಲ್ಲ. ತನ್ನ ಸ್ಥಾನವಾದ ಸುತಲ ಲೋಕ ಅಂತ ಬಂತು. ಇವನೊಬ್ಬನ ಸ್ಥಾನ ಪ್ರತ್ಯೇಕವಾಗಿ ಸುತಲ ಲೋಕ ಹೇಗಾಯಿತು ಅಂತ ನಾವು ಈಗ ಸಂದೇಹ ಬಂತು. ಅದನ್ನು ಸ್ವಲ್ಪ ಗಮನಿಸಿ ಹೇಳ್ತೇನೆ ಆಮೇಲೆ. ಅಂಗರಾಜನಿಂದ ದಧಿವಾಹನ ಎಂಬಾತ ಹುಟ್ಟಿದ, ದಧಿವಾಹನನಿಂದ ದಿವಿರಥ ಎಂಬಾತ ಹುಟ್ಟಿದ, ದಿವಿರಥನಿಂದ ಧರ್ಮರಥ, ಧರ್ಮರಥನಿಂದ ಚಿತ್ರರಥ ಹುಟ್ಟಿದ, ಚಿತ್ರರಥನಿಂದ ಒಂದು ಅವನು ಅದ್ಭುತವಾದ ಯಾಗವನ್ನು ಮಾಡಿದ. ಆ ಚಿತ್ರರಥ ವಿಷ್ಣುಪದ ಎಂಬತಕ್ಕಂತಹ ಪರ್ವತದ ಪ್ರದೇಶದಲ್ಲಿ ಅವನಿಗೆ ಅದ್ಭುತವಾದ ಯಾಗವನ್ನು ಮಾಡಿದ. ಯಾಗವನ್ನು ಮಾಡಿದಾಗ ಅವನಿಗೆ ದೇವತೆಗಳು ಆ ಯಾಗದಲ್ಲಿ ಒಂದು ಅಮೃತವನ್ನು ಉತ್ಪಾದನೆ ಮಾಡಿ ಕೊಟ್ಟರು. ಹಾಗಾಗಿ ದೇವತೆಗಳು ಅಮೃತವನ್ನು ಪಾನ ಮಾಡಿದ್ದರಿಂದ ಯಾವ ರೀತಿ ಅಮರರು ಅಂತ ಅನ್ಸ್ಕೋತಾರಲ್ಲ, ಸಾವನ್ನು ಗೆದ್ದವರು ಮುಪ್ಪನ್ನು ಗೆದ್ದವರು ಅಂತ ಹೇಳಿ, ಹಾಗೆ ಇವನು ಕೂಡ ಈ ಚಿತ್ರರಥ ಎಂಬ ರಾಜನು ಕೂಡ ಯಜ್ಞವನ್ನು ಮಾಡಿ ದೇವತೆಗಳ ಅನುಗ್ರಹದಿಂದ ಅಲ್ಲಿ ದೊರೆತಂತಹ ಅಮೃತವನ್ನು ಪಾನ ಮಾಡಿ ಮಹೇಂದ್ರನಂತೆ ಮಹಾಪರಾಕ್ರಮಿ ಮತ್ತು ತೇಜಸ್ವಿ ಆದ ಅಂತ ಒಂದು ಕಥೆಯನ್ನು ಕೇಳ್ತೇವೆ. ಚಿತ್ರರಥನ ಮಗ ದಶರಥ ಅಂತ ಹೇಳಿ, ಸೂರ್ಯವಂಶದಲ್ಲಿ ಬರುವಂತ ದಶರಥ ಅಲ್ಲ, ಏನೋ ಬೇರೆ ದಶರಥ. ಆ ದಶರಥನಿಗೆ ಲೋಮಪಾದ ಅನ್ನುವ ಹೆಸರು ಕೂಡ ಇತ್ತು. ಅವನಿಗೆ ಶಾಂತ ಎಂಬ ಮಗಳಿದ್ಲು. ಆ ಶಾಂತ ಎಂಬ ಮಗಳನ್ನ ಋಷ್ಯಶೃಂಗ ಎಂಬ ಋಷಿಗೆ ಮದುವೆ ಮಾಡಿ ಕೊಟ್ಟಿದ್ದ. ಇಲ್ಲೇನು ಈ ದಶರಥ ಮತ್ತು ಅವನ ಮಗಳ ಶಾಂತ ಅಂತ ನಾವು ಹೆಸರು ಕೇಳ್ತೇವಲ್ಲ, ಇಂಥದೇ ಒಂದು ಘಟನೆ ಮಹಾಭಾರತದಲ್ಲಿ, ರಾಮಾಯಣದಲ್ಲಿ ಕೂಡ ಇದೆ. ಆದ್ರೆ ರಾಮಾಯಣದಲ್ಲಿ ಅದ್ರ ಪೂರ್ಣ ವಿವರ ಇಲ್ಲ, ಅದ್ರದ್ದೊಂದು ಕೇವಲ ಸೂಕ್ಷ್ಮವಾದಂಥ ಸೂಚನೆ ಇದೆ. ನಮಗೆಲ್ಲರಿಗೂ ಗೊತ್ತಿರುವಂತೆ ದಶರಥನಿಗೆ ಮಕ್ಕಳೆಷ್ಟು? ಕೇವಲ 4 ಜನ, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಅಂತ ಹೇಳಿ ದಶರಥನಿಗೆ ಕೇವಲ 4 ಜನ ಮಕ್ಕಳು. ಆದರೆ ಆ ರಾಮಾಯಣ ಕಾಲದ ಸೂರ್ಯವಂಶದ ದಶರಥನಿಗೂ ಕೂಡ ಶಾಂತ ಅಂತ ಒಬ್ಬಳು ಮಗಳಿದ್ದು, ಆ ಮಗಳನ್ನ ಅವನು ಮೊದಲೇ ದತ್ತು ಕೊಟ್ಟು ಬಿಟ್ಟಿದ್ದ. ಲೋಮಪಾದ ಅನ್ನುವನಿಗೆ ತನ್ನ ಸ್ನೇಹಿತನಾದಂಥ ರಾಜನಿಗೆ ಅವನು ದತ್ತು ಕೊಟ್ಟು ಬಿಟ್ಟಿದ್ದ ಅಂತ ಕಥೆಯನ್ನು ನಾವು ಅಲ್ಲಿ ನೋಡ್ತೀವಿ. ಅದು ಈಗ ನೆನಪಿಗೆ ಬರ್ತಿಲ್ಲ, ಆಕಸ್ಮಿಕವಾಗಿ ನೆನಪಿಗೆ ಬಂತು. ಅಪತ್ಯ ಕೃತಿಕಾನ್ ರಾಜ್ಞೆ ಲೋಮಪಾದಾಯ ತಾಂಡರು, ರಾಮಾಯಣದ್ದೇ ಶ್ಲೋಕ ಇರಬಹುದು, ಆದ್ರೆ ಅದು ಒಂದೊಂದ್ಸರಿ ನೆನಪಿಗೆ ಬರೋದಿಲ್ಲ ನಮ್ಗೆ. ಸ್ವಾರಸ್ಯ ಅಂದ್ರೆ, ರಾಮಾಯಣದಲ್ಲಿ ದಶರಥ ಪುತ್ರ ಕಾಮೇಷ್ಟಿ ಯಾಗ ಮಾಡಿದ್ನಲ್ಲ, ಆ ಶಾಂತಾಳ ಪತಿಯಾದಂತಹ ಋಷ್ಯಶೃಂಗನೇ ಅಲ್ಲಿ ಕೂಡ ಯಜ್ಞ ಮಾಡಿದ್ದು. ಅದು ರಾಮಾಯಣದ್ದೇ ಶ್ಲೋಕ ಇದ್ರೂ ಇರಬಹುದು, ನನಗೀಗ ಆಕಸ್ಮಿಕವಾಗಿ ನೆನಪಿಗೆ ಬರ್ತಿಲ್ಲ. ಶಾಂತ ಅಂತ ಮಗಳಿದ್ಲು, ಆ ಶಾಂತ ಅಂತ ಮಗಳನ್ನ ಲೋಮಪಾದ ಅನ್ನೋನಿಗೆ ದತ್ತು ಕೊಟ್ಟಿದ್ದ. ಆ ಲೋಮಪಾದ ಆ ತನ್ನ ದತ್ತು ಪುತ್ರಿಯನ್ನ ಋಷ್ಯಶೃಂಗ ಅನ್ನೋ ಋಷಿಗೆ ಮದುವೆ ಮಾಡಿಕೊಟ್ಟಿದ್ದ. ಆ ಋಷ್ಯಶೃಂಗನೇ ದಶರಥನ ಯಜ್ಞಕ್ಕೆ ಪುರೋಹಿತನಾಗಿ ಬಂದು ಅವನ ಕಡೆ ಪುತ್ರ ಕಾಮೇಷ್ಟಿಯಾಗ ಮಾಡಿಸಿದ. ಅಲ್ಲಿ ಹುಟ್ಟಿದವರು ರಾಮ ಲಕ್ಷ್ಮಣಾದಿಗಳು. ಅದೇ ನನಗೆ ಈ ಕಥೆ ಎಲ್ಲ ನೆನಪಿಗೆ ಬರ್ತದೆ, ಅದು ಬೇರೆ ಕಡೆ ಎಲ್ಲರೂ ಓದಿದ್ದಿರ್ಬೇಕು. ಹೇಳಿದಷ್ಟು ಅದ್ರ ಬಗ್ಗೆ ಮತ್ತಷ್ಟು ನೆನಪು ಮಾಡ್ಕೊಂಡು ಹೇಳ್ತೇನೆ. ಬಹುಭೂತಿ ಉತ್ತರ ರಾಮಚರಿತದಲ್ಲಿ ಕೂಡ ಈ ಕಥೆಯನ್ನು ತಗೊಂಡಿದ್ದೇನೆ. ಈ ಕಥೆ ಸ್ವಲ್ಪ ಮಟ್ಟಿಗೆ ಯಾವುದೋ ಒಂದು ಪುರಾಣದಲ್ಲಿ ಇದೆ, ಹಾಗಾಗಿ ಅದು ನೆನಪಿಗೆ ಬಂತು. ಇನ್ನೊಂದ್ಸರಿ ನೆನಪು ಮಾಡ್ಕೊಂಡು ಹೇಳ್ತೇನೆ. ಅಂದ್ರೆ ಇಲ್ಲಿ ದಶರಥ ಅಂತ ಹೆಸರು ಬಂತಲ್ಲ, ಈ ದಶರಥ ಬೇರೆ, ಆ ದಶರಥ ಬೇರೆ, ಆದ್ರೂ ಆ ಒಂದು ಸ್ವಲ್ಪ ಹೆಸರಿನ ಸಾಮ್ಯ ಇದೆ. ಪೂರ್ವಂಶದ, ಚಂದ್ರವಂಶದ. ಆ ಋಷ್ಯಶೃಂಗ ಮತ್ತು ಶಾಂತ ಎಂಬ ದಂಪತಿಗಳಿಗೆ ಚತುರಂಗ ಎಂಬ ಮಹಾಪರಾಕ್ರಮಿಯಾದಂತಹ ಮಗ ಹುಟ್ಟಿದ. ಆ ಚತುರಂಗನಿಂದ ಪೃಥುಲಾಕ್ಷ ಹುಟ್ಟಿದ, ಪೃಥುಲಾಕ್ಷನಿಂದ ಚಂಪ ಹುಟ್ಟಿದ. ಆ ಚಂಪನಿಂದ ಚಂಪಾನಗರ ಅವನ ಆಳ್ವಿಕೆಯಲ್ಲಿ ಇತ್ತದು. ಚಂಪಾನಗರದಲ್ಲಿ ಹಿಂದೆ ಮಾಲಿನಿ ಎಂಬ ನದಿ ಹರಿತಾ ಇತ್ತು. ಆ ನದಿಯ ಈ ದಡದಲ್ಲೇ ಈ ಚಂಪಾನಗರವು ಕೂಡ ಇತ್ತು. ಈ ಚಂಪರಾಜನಿಗೆ ಪೂರ್ಣಭದ್ರ ಎಂಬತಕ್ಕಂಥ ಮುನಿಯ ಅನುಗ್ರಹ ಆಯಿತು. ಮುನಿಯ ಅನುಗ್ರಹವಾಗಿ ಅವನಿಗೆ ಹುಟ್ಟಿದಂಥ ಮಗ ಹರ್ಯಂಗ ಅಂತ ಹೇಳಿ. ಹಿಂದೊಮ್ಮೆ ಇನ್ನೊಂದು ಕಥೆ ಅಲ್ಲಿ ಮಧ್ಯದಲ್ಲಿ ಬರುವಂಥದ್ದು ಏನಂದ್ರೆ, ಋಷ್ಯಶೃಂಗ ಅಂತ ಒಬ್ಬ ಮಹರ್ಷಿ ಇದ್ದ. ಅವನು ಈ ಹರ್ಯಂಗ ರಾಜನಿಗೆ ತನ್ನ ತಪಶಕ್ತಿಯಿಂದ
ಅವನು ಯಾವುದೋ ಒಂದು ಧಾರ್ಮಿಕ ಕಾರ್ಯಕ್ಕಾಗಿ ಸ್ವರ್ಗಲೋಕದಿಂದ ಐರಾವತವನ್ನೇ ತರಿಸಿಕೊಟ್ಟಿದ್ದ. ಯಾವುದು ಪೂಜೆ ಮಾಡುವಂತ ಸಂದರ್ಭ ಯಾವುದೋ ಒಂದು ಇದ್ದಿರ್ಬೇಕು. ಆ ಪೂಜೆ ಮಾಡುವಂತ ಸಂದರ್ಭಕ್ಕಾಗಿ ಸ್ವರ್ಗಲೋಕದಿಂದ ನನಗೆ ಐರಾವತ ಬೇಕು ಅಂದ ಆ ರಾಜ. ಅವನ ಅನುಕೂಲಕ್ಕಾಗಿ ರಿಷಸ್ಸಿಂದ ತನ್ನ ಮಂತ್ರಶಕ್ತಿಯಿಂದ ಐರಾವತವನ್ನೇ ಅಲ್ಲಿ ತರಿಸಿದ್ದ ಅನ್ನೋ ಕಥೆಯನ್ನು ನಾವು ನೋಡ್ತೇವೆ. ಆ ಹರ್ಯಂಗನಿಂದ ಭದ್ರರಥ, ಭದ್ರರಥನಿಂದ ಬೃಹತ್ ಕರ್ಮ, ಬೃಹತ್ ಕರ್ಮನಿಂದ ಬೃಹತ್ ದರ್ಭ, ಬೃಹತ್ ದರ್ಭನಿಂದ ಬೃಹನ್ಮನ, ಬೃಹನ್ಮನನಿಂದ ಜಯದ್ರಥ, ಜಯದ್ರಥನಿಂದ ದೃಢರಥ, ದೃಢರಥನಿಂದ ವಿಶ್ವಜಿತ್, ವಿಶ್ವಜಿತ್ನಿಂದ ಕರ್ಣ, ಕರ್ಣನಿಂದ ವಿಕರ್ಣ, ಆ ವಿಕರ್ಣನಿಂದ ಅಂಗ ವಂಶವನ್ನ ಬೆಳವಣಿಗೆ ಮಾಡಿದಂಥ 100 ಜನ ಮಕ್ಕಳು ಹುಟ್ಟಿದ್ರು ಅನ್ನೋ ಕಥೆಯನ್ನು ನಾವು ಅಲ್ಲಿ ನೋಡ್ತೇವೆ. ಈ ಬೃಹತ್ ದರ್ಭ ಅಂತ ರಾಜ ಏನಿದ್ನಲ್ಲ, ಇವನಿಗೆ 2 ಜನ ಪತ್ನಿಯರಿದ್ರು, ಯಶೋದೇವಿ ಮತ್ತು ಸತ್ಯ ಅಂತ ಹೇಳಿ ಅವ್ರಿಗೆ ಇಬ್ಬರಿಗೆ ಹೆಸರು. ಅವರು ಚೈದ್ಯ ರಾಜನ ಪುತ್ರಿಯರಾಗಿದ್ರು. ಆ ಯಶೋದೇವಿ ಮತ್ತು ಸತ್ಯ ಅಂತ ಇಬ್ಬರು ಏನಿದ್ರಲ್ಲ, ಅವ್ರಿಗೆ ಇಬ್ಬರಿಗೂ ಕೂಡ ಒಬ್ಬೊಬ್ಬ ಮಕ್ಕಳಾದ್ರು. ಯಶೋದೇವಿ ಎಂಬಲ್ಲಿ ಹುಟ್ಟಿದವನು ಜಯದ್ರಥ ಮತ್ತು ವಿಜಯ ಎಂಬುವನು ಸತ್ಯ ಎಂಬುವಲ್ಲಿ ಹುಟ್ಟಿದ 2ನೇ ಪತ್ನಿಯಲ್ಲಿ. ಈ ವಿಜಯ ರಾಜ ಮತ್ತು ಆ ಜಯದ್ರಥ ಇಬ್ರು ಕೂಡ ಅನೇಕ ಪ್ರಶಂಸಾರ್ಹವಾದ ಗುಣಗಳನ್ನು ಪಡೆದಿದ್ರು. ಆ ವಿಜಯನಿಂದ ಧೃತಿ ಎಂಬಾತ ಹುಟ್ಟಿದ, ಧೃತಿಯಿಂದ ಧೃತವ್ರತ, ಧೃತವ್ರತನಿಂದ ಸತ್ಯಕರ್ಮ, ಸತ್ಯಕರ್ಮನಿಂದ ಅಧಿರಥ. ಈ ಅಧಿರಥ ಎಂಬಾತ ಮುಂದೆ ಸೂತ ಜಾತಿಯವನು ಅಂತ ಅನಿಸ್ಕೊಂಡ. ಯಾಕೆ ಸೂತ ಜಾತಿಯವನು ಅಂತ ಅನಿಸ್ಕೊಂಡ ಅಂದ್ರೆ, ಆ ಸತ್ಯಕರ್ಮ ಅಂತ ನಾವು ಅವನ ಅಪ್ಪನ ಹೆಸರು ಹೇಳಿದಿಲ್ಲ, ಆ ಸತ್ಯಕರ್ಮದಿಂದ ಅಧಿರಥ ಹುಟ್ಟಿದ್ದು ಹೇಗೆ ಅಂದ್ರೆ, ಕ್ಷತ್ರಿಯನಿಂದ ಬ್ರಾಹ್ಮಣ ಸ್ತ್ರೀಯಲ್ಲಿ ಹುಟ್ಟಿದವನು. ಸೂತ ಅನ್ನೋದು ರಥ ಹೊಡೆಯುವಂಥವ್ರು, ಕುದುರೆಗಳ ಆರೈಕೆ ಮಾಡುವಂಥವ್ರು, ಈ ಜಾತಿ ಏನಿದೆಯಲ್ಲ ಅವರು ಕ್ಷತ್ರಿಯ ಪುರುಷನಿಂದ ಬ್ರಾಹ್ಮಣ ಸ್ತ್ರೀಯಲ್ಲಿ ಜನಿಸಿದವರು. ಹಾಗಾಗಿ ಅವರು ಸೂತರು ಅಂತ ಅನ್ಸ್ಕೊಳ್ತಾರೆ. ಹೀಗೆ ಆ ಅಧಿರಥ ಸೂತ ಆದ, ಸತ್ಯಕರ್ಮನಿಂದ ಜನಿಸಿದಂತಹ ಅಧಿರಥ ಸೂತನಾದ. ಆ ಅಧಿರಥನಿಂದ ಹುಟ್ಟಿದವನು ಕರ್ಣ, ಹುಟ್ಟಿದವನು ಅಂದ್ರೆ ಅಧಿರಥನಿಗೆ ಸಿಕ್ಕವನು. ಪಂಚಪಾಂಡವರಲ್ಲಿ 6 ಜನ ಪಾಂಡವರಲ್ಲಿ ಒಬ್ಬನಾದಂತಹ ಕರ್ಣ ಆ ಅಧಿರಥನಿಗೆ ಸಿಕ್ಕವನು. ಅಧಿರಥ ಸೂತನಾದ್ರಿಂದ ಅವನಿಗೆ ಸಿಕ್ಕಂತಹ ಕರ್ಣನೂ ಕೂಡ ಜಾತ್ಯಾ ಕ್ಷತ್ರಿಯನಾದ್ರೂ ಸೂತ ಅಂತ ಅನಿಸ್ಕೊಂಡ. ಕರ್ಣನ ಮಗನೇ ವೃಷಸೇನ ಅಂತ ನಾವು ಕಥೆಯನ್ನು ಓದ್ತೇವೆ. ಹೀಗೆ ವೈಶಂಪಾಯನರು ಆ ಕಥೆಯನ್ನು ಹೇಳಿ, ನಿನ್ನ ವಂಶದ ಒಂದು ಕವಲಿನ ಕಥೆಯನ್ನು ಇಲ್ಲಿ ತನಕ ನಾನು ನಿನಗೆ ಹೇಳಿದ್ದೇನೆ. ಇನ್ನು ಮುಂದೆ ನಿಮಗೆ ಋಚೇಯು ಅಂತ ಮತ್ತೊಬ್ಬ ರಾಜ ಇದ್ದ ಅಲ್ಲಿ. ಆ ಋಚೇಯು ರಾಜನ ಕವಲಿನಲ್ಲಿ ನೀವೆಲ್ಲರೂ ಬಂದವರು, ಪಂಚಪಾಂಡವರು ಇವರೆಲ್ಲ ಬಂದವರು. ಹಾಗೆ ಆ ಕಥೆಯನ್ನು ನಾನು ನಿಮಗೆ ಹೇಳ್ತೇನೆ ಅಂತ ಅವರು ಮುಂದಿನ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. 32ನೇ ಅಧ್ಯಾಯವನ್ನು ನಾವು ಈಗ ಗಮನಿಸಬೇಕು. ವೈಶಂಪಾಯನರು ಜನಮೇಜಯ ರಾಜನಿಗೆ ಹೇಳಿದರು, ದೊಡ್ಡ ಚಕ್ರವರ್ತಿ ಅನಿಸ್ಕೊಂಡಂತಹ ಆ ಋಚೇಯು ರಾಜ ಏನಿದ್ದಲ್ಲ, ಅವನಿಗೆ ಜ್ವಲನ ಎಂಬ ಪತ್ನಿ ಇದ್ಲು. ಆ ಜ್ವಲನ ಎಂಬ ಪತ್ನಿ ತಕ್ಷಕ ರಾಜನ ಮಗಳಾಗಿದ್ಲು, ತಕ್ಷಕನ ಪುತ್ರಿ ಆಕೆ. ಆ ಜ್ವಲನ ಎಂಬಾಕೆಯಲ್ಲಿ ಹುಟ್ಟಿದವನೇ ಮತಿನಾರ ಎಂಬ ಮಗ. ಆ ಮತಿನಾರನಿಗೆ ತ್ರಂಸು ಅಂತ ಮಗ ಹುಟ್ಟಿದ. ಮತಿನಾರಿಗೆ ತ್ರಂಸು, ಪ್ರತಿರಥ, ಸುಬಾಹು ಎಂಬುದಾಗಿ 3 ಜನ ಮಕ್ಕಳು. ಈ ಮಾಂಧಾತ ರಾಜನ ತಾಯಿ ಇದ್ದರು ಗೌರಿ ಎಂಬಾಕೆ, ಅವಳು ಈ ಅಮತಿನಾಶ ರಾಜನ ಮಗಳಾಗಿದ್ಲು. ಆ ಪ್ರತಿರಥನಿಂದ ಮುಂದೆ ಕಣ್ವ ಎಂಬಾತ ಹುಟ್ಟಿದ, ಕಣ್ವನಿಂದ ಮೇಧಾತಿಥಿ ಹುಟ್ಟಿದ. ಆ ಮೇಧಾತಿಥಿಯಿಂದ ಕಾಣ್ವ ಶಾಖೆ ನೋಡ್ತೇವಲ್ಲ, ಆ ಕಾಣ್ವ ಶಾಖೆ ಅವನಿಂದಲೇ ಪ್ರವೃತ್ತವಾಯಿತು. ಇಲಿನಿ ಅಂತ ಒಬ್ಬ ಮಗಳಿದ್ದಲ್ಲಿ, ಆ ಇಲಿನಿ ಎಂಬ ಮಗಳನ್ನ, ಇಲಿನಿ ಎಂಬ ಕನ್ಯೆಯನ್ನ ತಂಸು ಎಂಬಾತ ವಿವಾಹವಾದ. ವಂಶಾವಳಿಗಳು ಬಹಳ ಬರೋದ್ರಿಂದ ಕೆಲವು ಸರಿ ಬಹಳ ಗೊಂದಲ ಆಗ್ತದೆ. ನನಗೂ ಒಂದು 2-3 ಸರಿ ಹೇಳಿದಾಗ ಆ ವಂಶಾವಳಿಗಳ ಕಥೆಗಳೆಲ್ಲ ಸ್ಪಷ್ಟ ಆಗ್ಬೋದು. ಯಯಾತಿ ರಾಜನ ಕಥೆ ಹೇಳೋದು ಬಹಳ ಸುಲಭ, ಋಷಿಕ ಚಕ್ರವರ್ತಿ ಜಮದಗ್ನಿಯವರ ಕಥೆಯನ್ನ ಹೇಳೋದು ಬಹಳ ಸುಲಭ. ಮಹಾಭಾರತ ಭಾಗವತಾದಿಗಳಲ್ಲಿ ಒಂದು ಕಥೆಗೆ ಪೂರ್ವಾಪರ ಸಂಬಂಧ ಇರ್ತದೆ. ವಂಶಾವಳಿಗಳು ಬಂದಾಗ ಅದರ ಸ್ವಲ್ಪ ಗೊಂದಲ ಆಗುವಂತ ಸಾಧ್ಯತೆ ಇರ್ತದೆ. ಇಲಿನಿ ಎಂಬಾಕೆಯನ್ನು ತಂಸು ಮದುವೆ ಮಾಡಿಕೊಂಡ. ಅವರಲ್ಲಿ ಹುಟ್ಟಿದವನು ಸುರೋಧ ಎಂಬುವವನು. ಆ ಸುರೋಧನಿಗೆ ಉಪದಾನವಿ ಎಂಬ ಮಗಳಿದ್ಲು. ಈ ಉಪದಾನವಿ ಎಂಬವಳು ರಾಕ್ಷಸ ರಾಜನ ಒಬ್ಬನ ಮಗಳು. ಹಿಂದೆ ನಾನು ನೋಡಿದ ನೆನಪಿನ ಪ್ರಕಾರ ಆ ಉಪದಾನವಿಯಲ್ಲಿ ಹುಟ್ಟಿದವನು ದುಷ್ಯಂತ, ಸುಷ್ಮಂತ, ಪ್ರವೀರ, ಅನಘ ಎಂಬುದಾಗಿ 4 ಜನ ಮಕ್ಕಳು.
ದುಷ್ಯಂತ ಅಂದ್ರೆ ಇಲ್ಲೇನು ಹೆಸರು ಬಂತಲ್ಲ, ಇವನೇ ಸುಪ್ರಸಿದ್ಧನಾದಂತಹ ಭರತನ ತಂದೆ. ಆ ದುಷ್ಯಂತನ ಪತ್ನಿಯೇ ಶಕುಂತಲೆ. ಮಹಾಭಾರತದಲ್ಲಿ ಆ ದುಷ್ಯಂತ ಮತ್ತು ಶಕುಂತಲೆಯರ ಕಥೆ ಮತ್ತೊಂದು ವಿಸ್ತಾರವಾಗಿ ಬರೋದಿದೆ. ಕೆಲವು ಸರಿ ಮಹಾಭಾರತ ಭಾಗವತಾದಿಗಳಲ್ಲಿ ಬರುವಂತಹ ಕಥೆಗಳನ್ನು ಇಲ್ಲಿ ಸೇರಿಸ್ಕೊಂಡಿದ್ದೇನೆ ನಾನು, ಯಯಾತಿ ರಾಜನ ಚರಿತ್ರೆ ಇತ್ಯಾದಿಗಳನ್ನ, ಮಾಂಧಾತ ರಾಜನ ಚರಿತ್ರೆ ಇತ್ಯಾದಿಗಳನ್ನ. ಆದ್ರೂ ಇಲ್ಲಿ ಬರುವಂತಹ ದುಷ್ಯಂತ ಶಕುಂತಲೆಯರ ಚರಿತ್ರೆ ಏನಿದೆ, ಆ ಕಥೆಯನ್ನು ಮಹಾಭಾರತವನ್ನು ನಾವು ನೋಡುವಾಗ ಮತ್ತೊಂದು ವಿಸ್ತಾರವಾಗಿ ನೋಡೋಣ. ಅಂತೂ ಆ ದುಷ್ಯಂತನಿಗೆ ಶಕುಂತಲೆ ಎಂಬ ಮಗಳು. ಅವಳು ಶಕುಂತಲೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಮತ್ತೆ ಈಗ ಸೂಕ್ಷ್ಮವಾಗಿ ನೆನಪು ಮಾಡ್ಕೊಳ್ಳೋದಂದ್ರೆ ವಿಶ್ವಾಮಿತ್ರ ಮತ್ತು ಮೇನಕೆಯರ ಮಗಳು. ಅವಳನ್ನು ಕಣ್ವ ಋಷಿಗಳು ತಮ್ಮ ಆಶ್ರಮದಲ್ಲಿ ಸಾಕು ಮಗಳಂತೆ. ಶಕುಂತಲ ಅಂದ್ರೆ ಮೊನ್ನೆ ಒಮ್ಮೆ ಹೇಳಿದ್ದೆ, ಶಕುಂತ ಅಂದ್ರೆ ಪಕ್ಷಿಗಳು ಅಂತ ಅರ್ಥ. ಆ ಪಕ್ಷಿಗಳು ಆ ಮಗುವನ್ನ ಪಾಲನೆ ಮಾಡಿದ್ವು ಅವಳು ಸಣ್ಣವಳಿದ್ದಾಗ. ಯಾಕಂದ್ರೆ ಮೇನಕೆ ಅವಳನ್ನ ಹೆತ್ತು ಹೊರಟು ಹೋಗ್ಬಿಟ್ಟಿದ್ರು ಸ್ವರ್ಗಲೋಕಕ್ಕೆ, ವಿಶ್ವಾಮಿತ್ರಗೂ ಹೋಗ್ಬಿಟ್ಟಿದ್ರು. ಆ ಮಗು ಅನಾಥವಾಗಿತ್ತು. ಅನಾಥವಾದ ಮಗುವನ್ನ ಪಕ್ಷಿಗಳು ತಮ್ಮ ರೆಕ್ಕೆಯನ್ನು ಹರಡಿ ಅದಕ್ಕೆ ನೆರವಾಗುವಂತೆ ಮಾಡಿದ್ರಿಂದ ಅವಳಿಗೆ ಶಕುಂತಲಾ ಅನ್ನೋ ಹೆಸರು ಬಂದಿತ್ತು. ಕಣ್ಣೂರು ಅವಳನ್ನ ತಮ್ಮ ಮಗಳಂತೆ ಪಾಲನೆ ಮಾಡಿದ್ರು ಅನ್ನೋ ಕಥೆಯನ್ನು ನಾವು ನೋಡ್ತೇವೆ. ಈ ಸುಪ್ರಸಿದ್ಧವಾದಂತಹ ಅಭಿಜ್ಞಾನ ಶಾಕುಂತಲ ಮೊದಲಾದ ಕಾಳಿದಾಸನ ಕಥೆಗಳು ಇತ್ಯಾದಿಗಳೇನಿದೆಯಲ್ಲ, ಅದು ಸ್ವಲ್ಪ ಕಾಲ್ಪನಿಕ ಅಂಶವನ್ನು ಒಳಗೊಂಡಂತಹ ಕಥೆ. ಆದ್ರೆ ಮೂಲತಃ ಮಹಾಭಾರತದಲ್ಲಿ ಬರುವಂತಹ ದುಷ್ಯಂತ ಶಕುಂತಲೆಯರ ಕಥೆ, ದುಷ್ಯಂತ ಶಕುಂತಲೆಯನ್ನು ಮರೆತ ಕಥೆ, ಅದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಅಂದ್ರೆ, ದುಷ್ಯಂತ ಶಕುಂತಲೆಯನ್ನು ಮದುವೆಯಾಗಿ ನಾನು ಮತ್ತೊಮ್ಮೆ ನನ್ನ ಸಾಮ್ರಾಜ್ಯಕ್ಕೆ ಕರೆಸ್ಕೊಳ್ತೇನೆ, ನಿನ್ನ ತಂದೆಯಾದಂತಹ ಕಣ್ವರ ಅನುಜ್ಞೆಯನ್ನು ಪಡೆದು ಅಂತ ಹೇಳಿ ಅವನು ಹೊರಟು ಹೋಗಿದ್ದ. ಗಾಂಧರ್ವ ವಿವಾಹ ಮಾಡ್ಕೊಂಡಿದ್ದ, ಅವಳ ಜೊತೆ ಕೆಲವು ಕಾಲ ಕಳೆದು ಹೊರಟು ಹೋಗಿದ್ದ. ಮುಂದೆ ನಿನ್ನನ್ನು ಕರೆಸ್ಕೊಳ್ತೇನೆ ಅಂತ ಹೇಳಿ ಕಣ್ಣವರು ಎಲ್ಲೋ ಬೇರೆ ಆಶ್ರಮಕ್ಕೆ ಹೋದವರು ಆಶ್ರಮಕ್ಕೆ ತಿರುಗಿ ಬಂದಾಗ ತಮ್ಮ ಮಗಳು ಒಬ್ಬರನ್ನು ಮದುವೆ ಆಗಿರುವಂಥದ್ದು ಸಂಗತಿ ಅವ್ರಿಗೆ ಗೊತ್ತಾಯ್ತು. ಶ್ರೇಷ್ಠ ರಾಜನನ್ನೇ ಮದುವೆ ಆಗಿದ್ದಾಳೆ ಅಂತ ಹೇಳಿ ಅವರು ಕೂಡ ಸಂತೋಷಪಟ್ಟರು. ಅಯೋಗ್ಯವಾದ ಕೆಲಸವನ್ನೇನು ಮಗಳು ಮಾಡುವವರಲ್ಲ ಅಂತ ಅವಳಿಗೆ ವಿಶ್ವಾಸ ಇತ್ತು ಮಗಳ ಮೇಲೆ. ಆ ಮಗಳು ಗರ್ಭಿಣಿ ಆದ ಮೇಲೆ ಅವಳನ್ನ ಅವನ ಹತ್ರ ಕಳಿಸ್ಕೊಟ್ರು, ಆ ದುಷ್ಯಂತನ ಹತ್ರ. ಕಳಿಸಿಕೊಟ್ಟಾಗ ಆ ದುಷ್ಯಂತ ಏನು ಮಾಡಿದ ಅಂದ್ರೆ, ಅವಳು ತನ್ನ ಪತ್ನಿ ಅಂತ ಅವನಿಗೆ ಸ್ಪಷ್ಟವಾಗಿ ಗೊತ್ತಿದ್ರು ಕೂಡ ಇವಳು ನನ್ನ ಪತ್ನಿನೇ ಅಲ್ಲ, ನೀನು ಯಾರೋ ನನಗೆ ಗೊತ್ತಿಲ್ಲ ಅಂತ ಬಹಿರಂಗವಾದಂತಹ ಸಭೆಯಲ್ಲಿ ಅವಳನ್ನ ನಿರಾಕರಣೆ ಮಾಡಿದ. ಆ ಮೂಲಕ ಅವಳನ್ನು ಅವಮಾನಿಸಿದ ಅಂತ ಮಹಾಭಾರತದ ಮೂಲವಾದ ಕಥೆ. ಯಾಕೆಂದ್ರೆ ಅಪರಿಚಿತವಾದಂತಹ ಯಾವುದೋ ಒಬ್ಬ ಸ್ತ್ರೀಯನ್ನ ತಾನು ಮಾತ್ರ ನೋಡಿದ್ದಾನೆ, ಅವಳನ್ನು ತಾನು ತನ್ನ ಸೇನಾ ಪರಿವಾರದವರು ನೋಡಿರ್ಬೋದು, ಸಾಮ್ರಾಜ್ಯ ಉಳಿದ ಮಂತ್ರಿಗಳು ಅವರೆಲ್ಲ ನೋಡಿಲ್ಲ. ಹಾಗಿರುವಾಗ ಸುಂದರ ಸ್ತ್ರೀ ಒಬ್ಬಳು ಎದುರಿಗೆ ಬಂದು ಅಂತ ಅವಳನ್ನು ಪತ್ರಿ ಅಂತ ಒಪ್ಕೊಂಡ್ಬಿಟ್ರೆ ತನ್ನ ಗೌರವಕ್ಕೆ ಧಕ್ಕೆ ಅಂತ ಅವನು ಅದನ್ನು ಒಪ್ಕೊಳ್ಳಿಲ್ಲ. ಇದು ಅವನ ಮೂಲ ಉದ್ದೇಶ, ಗೊತ್ತಿತ್ತು ಅವನಿಗೆ. ಆದ್ರೆ ಕಾಳಿದಾಸ ಅದನ್ನ ಏನ್ ಮಾಡ್ಕೊಂಡಿದ್ದ ಅಂದ್ರೆ, ಅಂಥ ಒಬ್ಬ ಶ್ರೇಷ್ಠ ಗುಣಗಳಿರುವ ರಾಜ ತನ್ನ ಪತ್ನಿಯನ್ನ ತನ್ನ ಪತ್ನಿ ಅಂತ ಒಪ್ಕೊಳ್ದೇ ಇದ್ರೆ ಅದು ಅವನ ಗೌರವಕ್ಕೆ ತಕ್ಕದಲ್ಲ ಅಂತ ಕಾಳಿದಾಸ ಆಲೋಚನೆ ಮಾಡಿ ಆ ಉಂಗುರದ ಕಥೆ, ನಿಮ್ಗದು ಗೊತ್ತಿದೆ ಎಲ್ಲರಿಗೂ ಕಥೆ. ಆ ಉಂಗುರದ ಹೌದು, ಅವೇ ಹೆಸರುಗಳಷ್ಟೇ, ಅವೇ ಹೆಸರನ್ನು ತಗೊಂಡು ಅದೇ ಪಾತ್ರಗಳು, ಅದೇ ದುಷ್ಯಂತ, ಅದೇ ಶಕುಂತಲೆ, ಅದೇ ಕಣ್ಣು, ಎಲ್ಲ ಅದೇ ತಗೊಂಡು ಅವನು ತನ್ನ ಕಥೆಯನ್ನು ಬರೋದಷ್ಟೇ. ಜೋಡಿಸಿದಷ್ಟೇ. ಕಾಳಿದಾಸನಾದ್ರೂ ಮೂಲ ಮಹಾಭಾರತ, ಭಾಗವತ, ರಾಮಾಯಣಾದಿಗಳು ಅಧ್ಯಯನ ಮಾಡಿ ಕೆಲವೊಂದು ಕಡೆ ಬೇರೆ ಬೇರೆ ಪುರಾಣಗಳಲ್ಲಿ ಬರುವಂತ ಮತ್ಸ್ಯ ಪುರಾಣ, ಅಗ್ನಿ ಪುರಾಣ ಇತ್ಯಾದಿಗಳ ಕಥೆಗಳನ್ನು ಕೂಡ ಜೋಡಿಸ್ಕೊಂಡು ಮಾಡ್ತಿದ್ದ. ಕೆಲವು ಕಡೆ ಅವನ ಕಲ್ಪನೆಗಳಿಗೂ ಕೂಡ ಬೇರೆ ಬೇರೆ ಪುರಾಣಗಳಲ್ಲಿ ಆಧಾರ ಇದೆ. ಮೊನ್ನೊಂದು ದಿವಸ ನಾನು ನಿಮ್ಗೆ ವಿಕ್ರಮ ಊರ್ವಶಿಯರ ಕಥೆ ಹೇಳಿದೆ. ಊರ್ವಶಿಗೆ ಪುರೂರವನ ಸಂಘ ಯಾಕೆ ಬಂತು, ಅವಳು ಯಾಕೆ ಭೂಲೋಕಕ್ಕೆ ಬಂದ್ಲು ಅನ್ನೋ ಕಥೆಯನ್ನು ಹೇಳಿದ್ದೆ. ಪುರೂರವನನ್ನು ಅವಳು ಬಯಸಿ ಬಂದ್ಲು, ಅವರಿಬ್ಬರು ಯಾವುದೋ ಒಂದು ಉಪವನದಲ್ಲಿ ಭೇಟಿಯಾದ್ರು, ಬಯಸಿ ಬಂದ್ಲು ಅಂತ ನಾವು ಕಥೆಯನ್ನ ಮಹಾಭಾರತದಲ್ಲಿ, ಭಾಗವತದಲ್ಲಿ ನೋಡ್ತೇವೆ. ಆದ್ರೆ ಸ್ವರ್ಗಲೋಕದಲ್ಲಿ ಒಂದು ನಾಟಕ ನಡೆದಿತ್ತು. ಆ ನಾಟಕದಲ್ಲಿ ಊರ್ವಶಿ ಒಂದು ಅಚಾತುರ್ಯ ಮಾಡಿದ್ಲು. ಹಾಗಾಗಿ ಅವಳು ಈ ಸ್ವರ್ಗಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬರಬೇಕಾಯ್ತು ಅನ್ನೋ ಕಥೆ ಸ್ವಲ್ಪ ಮಟ್ಟಿಗೆ ಮತ್ಸ್ಯ ಪುರಾಣದಲ್ಲಿದೆ. ಅದನ್ನ ಕಾಳಿದಾಸ ಮತ್ತಷ್ಟು ಮಾರ್ಪಾಡು ಮಾಡಿಕೊಂಡು ಪುರುಷೋತ್ತಮ ಅಂತ ಅನ್ಬೇಕಾಗಿತ್ತು ನಾಟಕದ ಪಾತ್ರದಲ್ಲಿ ಊರ್ವಶಿ, ಆಕೆ ಪೂರ್ವ ಅಂದ್ಬಿಟ್ಲು ಅನ್ನೋ ಕಥೆಯನ್ನು ಅವ್ನು ಮತ್ತಷ್ಟು ಮಾರ್ಪಾಡು ಮಾಡ್ಕೊಂಡ. ಯಾಕೆ ಇದೆಲ್ಲ ಮಾಡ್ತಾರೆ ಅಂದ್ರೆ ಆ ಕವಿಗಳು ಇದೊಂದು ಪ್ರತಿಭೆಯೂ ಹೌದು, ಮತ್ತು ಇನ್ನೊಂದೇನಂದ್ರೆ ಅವ್ರಿಗೆ ಏನು ಜವಾಬ್ದಾರಿಯೂ ಇಲ್ಲ ಕವಿಗಳಿಗೆ. ಅಪಾರೇ ಕಾವ್ಯ ಸಂಸಾರೇ ಕವಿರೇಖ ಪ್ರಜಾಪತಿ,
ಯಥೇದಂ ರೋಚತೆ ವಿಶ್ವ ಯಥಾಸ್ಮೈ ರೋಚತೆ ವಿಶ್ವಂ ತಥೇದಂ ಪರಿವರ್ತದೆ ಅಂತ ಅಲಂಕಾರ ಶಾಸ್ತ್ರದಲ್ಲಿ, ಸಂಸ್ಕೃತದ ಅಲಂಕಾರ ಶಾಸ್ತ್ರದಲ್ಲಿ ಮಾತು. ಈ ದೊಡ್ಡ ಕಾವ್ಯ ಸಂಸಾರ ಅನ್ನೋದಿದೆಯಲ್ಲ, ಕಾವ್ಯದ ಜಗತ್ತೇ ಬೇರೆ, ನಮ್ಮ ಜಗತ್ತೇ ಬೇರೆ. ನಮ್ಮ ಜಗತ್ತಿನಲ್ಲಿ ಯಥಾರ್ಥವಾದ ಸಂಗತಿಗಳಿರ್ತವೆ. ವೇದಾಂತದ ಸಂಗತಿ, ನಾವು ವೇದಾಂತದ ಚರ್ಚೆ ಮಾಡ್ಲಿಕ್ಕೆ ಹೋಗ್ತೇವೆ, ಅಧ್ಯಾತ್ಮದ ಚರ್ಚೆ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಸತ್ಯವಾದ ಸಂಗತಿಗಳನ್ನ ತಗೊಂಡೇ ಚರ್ಚೆ ಮಾಡಬೇಕು, ಸತ್ಯವಾದ ಸಂಗತಿಗಳನ್ನೇ ನಂಬಬೇಕು, ಅದರ ಮೂಲಕವೇ ತತ್ವಜ್ಞಾನ. ಆದರೆ ಕಾವ್ಯದ ಜಗತ್ತೇನಿದೆಯಲ್ಲ, ಕವಿಗಳು ತನ್ನ ಬೇಕಾದ್ದನ್ನು ಕಲ್ಪನೆ ಮಾಡ್ತಾರೆ. ಅಲ್ಲಿ ಪ್ರತಿಯೊಬ್ಬ ಕವಿಯೂ ಒಬ್ಬೊಬ್ಬ ಬ್ರಹ್ಮನೇ. ಜಗತ್ತು ಅವನಿಗೆ ಹೇಗೆ ಕಾಣಿಸ್ತದೋ ಹಾಗೆ ಅವರು ಅದು ಜಗತ್ತು ಪರಿಣಾಮ ಹೊಂದುತ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಅವರು ಈ ಥರದ ಕಲ್ಪನೆಗಳನ್ನು ಮಾಡ್ಕೊಳ್ತಾರೆ. ತೊಂದರೆ ಇಲ್ಲ. ಇಷ್ಟೆಲ್ಲ ಮಾಡಿದ್ರು ಕೂಡ ಬಹುಭೂತಿಯಾಗಲಿ, ಕಾಳಿದಾಸನಾಗಲಿ, ಬಾಣನಾಗಲಿ, ಅಶ್ವಘೋಷನಾಗಲಿ ವ್ಯಾಸರ ಮೂಲ ಆಶಯ ಏನಿತ್ತಲ್ಲ ಅದಕ್ಕೆ ಧಕ್ಕೆ ಬರದಂತೆ ಅವರು ಕಾವ್ಯವನ್ನು ಚಿತ್ರಣ ಮಾಡಿದರು. ಅಂದ್ರೆ ಸಂಸ್ಕೃತ ಸಾಹಿತ್ಯದ ಬಗ್ಗೆ ಸ್ವಲ್ಪ ಮಟ್ಟಿನ ಮಾಹಿತಿ ನಿಮ್ಗೆ ಇರಲಿ ಅಂತ ಇದನ್ನೆಲ್ಲ ಹೇಳಿಕ್ ಬಂದೆ ನಾನು. ನಮ್ಮ ಪ್ರಾಚೀನರಾದಂತಹ ಕವಿಗಳು, ಕಾಳಿದಾಸಾದಿಗಳು ವ್ಯಾಸರ ಮೂಲ ಆಶಯಕ್ಕೆ ವಿರೋಧ ಬರದಂತೆ ಕಾವ್ಯಗಳನ್ನು ರಚನೆ ಮಾಡಿದರು. ಅದು ಮುಖ್ಯ. ನೀವು ಸ್ವಲ್ಪ ಮಾರ್ಪಾಡು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆದ್ರೆ ವ್ಯಾಸರು ಯಾರನ್ನ ನಾಯಕ ಅಂತ ಚಿತ್ರಣ ಮಾಡ್ತಾರೋ ಅವ್ರು ನಾಯಕರಾಗಬೇಕು, ಅವರು ಖಳನಾಯಕರಾಗಬಾರ್ದು. ಅದಕ್ಕೆ ಯಾಕೆ ನಮಗೆ ಇಷ್ಟೆಲ್ಲ ನೀವು ಕೇಳಿದ್ರಾದ್ರಿಂದ ಸ್ವಲ್ಪ ಅದ್ರ ಬಗ್ಗೆ ವಿವರಣೆ ಕೊಡ್ತೇನೆ. ರಾಮನಾಯಕನಂತ ವಾಲ್ಮೀಕಿ ಭಾವಿಸಿದ್ರೆ ರಾಮನೇ ನಾಯಕನಾಗಬೇಕು, ರಾವಣ ನಾಯಕನಾಗಬಾರ್ದು. ಇಂಥ ದುಷ್ಟ ಕೆಲಸವನ್ನ ಕಾಳಿದಾಸ ಆಗಲಿ, ಬಹುಭೂತಿ ಆಗಲಿ ಯಾವ ಕವಿಗಳು ಮಾಡಲಿಲ್ಲ. ಅಂತಹ ಹೆಮ್ಮೆಯ ಪರಂಪರೆ ನಮ್ಮದು. ಅದೇ ಪರಂಪರೆಯನ್ನೇ ನಿನ್ನೆ ನಾವು ಮಾತಾಡಿದಂತೆ ಖಾಂಡೇಕರ್ ಅವರಾಗ್ಲಿ, ಇನಾಮದಾರ್ ಅವರಾಗ್ಲಿ, ಕೆಲವು ಮಟ್ಟಿಗೆ ಪರ್ವ ಅಂತ ಹೇಳಿ ಭೈರಪ್ಪನವ್ರು ಏನು ಕಾದಂಬರಿ ಬರೆದ್ರಲ್ಲ, ಅವರು ಕೂಡ ಅದೇ ಪರಂಪರೆಯನ್ನ ಮುಂದುವರ್ಸ್ಕೊಂಡು ಬಂದ್ರು. ಕೆಲವು ಸಂಗತಿಗಳು ಭೈರಪ್ಪನವರು ಚಿತ್ರಣ ಮಾಡಿದ್ದು ನಮ್ಮ ಮನಸ್ಸಿಗೆ ವಿಚಿತ್ರ ಅಂತ ಕಾಣಿಸ್ಬಹುದು. ಆದ್ರೆ ವ್ಯಾಸ ಮಹಾಭಾರತದಲ್ಲಿ, ಹರಿವಂಶದಲ್ಲಿ, ಭಾಗವತದಲ್ಲಿ ಕೃಷ್ಣನೇ ನಾಯಕನಲ್ಲ, ಆ ಕೃಷ್ಣನ ನಾಯಕತ್ವವನ್ನೇ ಭೈರಪ್ಪನವರು ಕೂಡ ಎತ್ತಿ ಹಿಡಿದ್ರು. ಆ ಮೂಲ ಆಶಯಕ್ಕೆ ಅವ್ರು ಚ್ಯುತಿ ತಂದಿಲ್ಲ. ಮತ್ತು ಒಂದು ಸ್ವಾರಸ್ಯವಾದ ಅಂಶ ಇದೆ. ಮಹಾಭಾರತದಲ್ಲಿ ಭೀಮನ ನಾಯಕತ್ವ ಹೇಗೆ ಪ್ರಜ್ವಲಿತವಾಗಿ ವರ್ಣಿತವಾಗಿದೆ, ಆ ಭೀಮನ ನಾಯಕತ್ವವನ್ನು ಭೈರಪ್ಪನವರು ಕೂಡ ತಮ್ಮ ಪರ್ವ ಕಾದಂಬರಿಯಲ್ಲಿ ಅನೇಕ ಸಂದರ್ಭದಲ್ಲಿ ದ್ರೌಪದಿಯ ಬಾಯಿಯಿಂದ ಹೇಳಿಸಿದ್ದಾರೆ ಭೀಮನ ಶ್ರೇಷ್ಠತೆಯನ್ನು. ಹೀಗೆ ಮೂಲ ಆಶಯಕ್ಕೆ ಭೈರಪ್ಪನವರನ್ನು ಚ್ಯುತಿ ತಂದಿಲ್ಲ. ಚ್ಯುತಿ ತಂದವರು ಕೆಲವರು ಬೇರೆಯವರಿದ್ದಾರೆ. ಯಾರು ಚ್ಯುತಿ ತಂದಿಲ್ಲ ಅವರ ಹೆಸರನ್ನು ಹೇಳಿದ್ದೇನೆ, ಚ್ಯುತಿ ಯಾರು ತಂದಿದ್ದಾರೆ ಅವರ ಹೆಸರನ್ನು ಇಲ್ಲಿ ಹೇಳೋದಿಲ್ಲ. ಅವರು ಸೀತಾಯಣ ಅಂತ ಒಬ್ರು ಒಂದು ಕಥೆ ಬರೆದರು. ರಾಮಾಯಣ ನಿಮ್ಗೆಲ್ಲರಿಗೂ ಗೊತ್ತು, ವಾಲ್ಮೀಕಿ ಬರೆದದ್ದು. ಸೀತಾಯಣ ಅಂತ ಹೇಳಿ ಇತ್ತೀಚಿನವರು, ಅವ್ರಿಗೆ ತೀರ್ಕೊಂಡ್ರು, ಅವರು ಒಂದು ಕಥೆಯನ್ನು ಬರೆದರು. ಸೀತೆಗೂ ಲಕ್ಷ್ಮಣನಿಗೂ ಒಂದು ಅನೈತಿಕ ಸಂಬಂಧವನ್ನು ಜೋಡಿಸಿದ್ರು. ಇದಾಗಬಾರ್ದು, ಹೀಗೆ ಚ್ಯುತಿ ತರಬಾರ್ದು. ನೀವು ಏನೇ ಬೇರೆ ಕಲ್ಪನೆ ಮಾಡಿ, ಆದ್ರೆ ಅಲ್ಲಿ ಯಾರು ನಾಯಕರು ಅವ್ರ ನಾಯಕರೇ ಆಗಬೇಕು, ಯಾರು ಖಳನಾಯಕರು ಅವ್ರು ಖಳನಾಯಕರೇ ಆಗಬೇಕು. ಯಾರಿಗೂ ಅನೈತಿಕ ಸಂಬಂಧದ ಕಲ್ಪನೆ ಅಲ್ಲಿ ಬರಬಾರ್ದು. ಇದನ್ನು ಅವರು ಮಾಡಿದಾಗ ಸೀತಾಯಣ ಅಂತ ಹೇಳಿ ಒಂದು ಕಾದಂಬರಿ ಬರೆದರು. ಅದನ್ನ ಮತ್ತೆ ಕೆಲವು ಸಂಸ್ಕೃತ ಪಂಡಿತರು, ನಮ್ಮ ಗುರುಗಳು ಅದನ್ನ ಮೇಲಿನ ಮೇಲೆ ಆ ಕಥೆಯನ್ನು ವಿಮರ್ಶೆ ಮಾಡಿ, ರಾಮಾಯಣವನ್ನು ನೀವು ಸರಿಯಾಗಿ ಓದಿಲ್ಲ, ನೀವು ಸಂಸ್ಕೃತವೇ ಅರ್ಥ ಆಗಿಲ್ಲ ಅಂತ ಹೇಳಿ ಆ ಸೀತಾಯಣ ಅಂತ ಅನ್ನಬಾರ್ದು, ರಾಮಾಯಣ ಅನ್ನುವಲ್ಲಿ ರ ಅಂತ ಅಕ್ಷರ ಇದೆ, ರ ಅಕ್ಷರ ಇರೋದ್ರಿಂದ ನ ಅನ್ನುವ ಅಕ್ಷರ ಸರಿ. ಸೀತಾಯಣ ಅನ್ನುವಲ್ಲಿ ರ ಇಲ್ಲ ಆದ್ರಿಂದ ನ ಅನ್ನುವ ಅಕ್ಷರವೇ ತಪ್ಪು ಅಂತ ಹೇಳಿ ಹೆಸರಿನ ಜೊತೆಗೆ ಖಂಡನೆ, ಪುಸ್ತಕದ ಖಂಡನೆ ಅಲ್ಲ, ಹೆಸರಿನಿಂದ ಆರಂಭಿಸಿ ಖಂಡನೆ ಮಾಡಿದರು. ಹಯವದನ ಪುರಾಣಿಕರು ಅಂತ ಹೇಳಿ ಪೂರ್ಣಪ್ರಜ್ಞ ವಿದ್ಯಾರ್ಥಿಗಳು ಪ್ರಾಂಶುಪಾಲರಾಗಿದ್ದರು. ಅದನ್ನು ಖಂಡನೆ ಮಾಡಿದರು. ಮತ್ತೆ ಇತ್ತೀಚೆಗೆ ಕೂಡ ಸುಧಾ ಪತ್ರಿಕೆಯಲ್ಲಿ ಮೈಥಿಲಿ ಅಂತ ಒಂದು ಕಾದಂಬರಿ ಬಂತು. ಅವರ ಆ ಕಾದಂಬರಿಯಲ್ಲೂ ಕೂಡ ತೀರಾ ವಿಚಿತ್ರವಾದಂತಹ ಸಂಗತಿಗಳನ್ನ ಚಿತ್ರಣ ಬಂದಿರ್ತದೆ. ಆವಾಗ ತೇಜಾವ ಸ್ವಾಮಿಗಳು ಆ ಕಾದಂಬರಿ ಎಲ್ಲ ಮುಗಿದ ಮೇಲೆ ಸುಧಾ ಪತ್ರಿಕೆಯಲ್ಲಿ ಒಂದು ಅರ್ಧ ಪೇಜಿನ ವಿಮರ್ಶೆ ಕೊಟ್ಟಿದ್ರು. ಇಷ್ಟು ನೀಚವಾದಂತಹ ಕಾದಂಬರಿ ನಿಮ್ಮ ವಾರಪತ್ರಿಕೆಯಲ್ಲಿ ಹಾಕಬಾರ್ದಿತ್ತು. ಯಾಕಂದ್ರೆ ರಾಮಾಯಣವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅಲ್ಲಿ ಏನು ತಪ್ಪಿದೆ ಏನು ಸರಿ ಇದೆ ಅಂತ ನೀವು ನೋಡಿಕೊಂಡು ಆ ಮೂಲಕ ಕಾದಂಬರಿ ಬರೀಬೇಕು, ಆ ಮೂಲಕವೇ ಅದನ್ನ ಪ್ರಕಟ ಮಾಡಬೇಕು ಅಂತ ಅವ್ರು ಬರೆದರು. ನಾವು ಇಂಥ ತಪ್ಪುಗಳು ಬಹಳ ಅದು ಕಾಲಕ್ರಮದಲ್ಲಿ ಆಗ್ತಿರ್ತವೆ ಮತ್ತು ಅವನ್ನ ಸರಿಪಡಿಸೋರು ಇರ್ತಾರೆ. ಇಂಥವೆಲ್ಲ ಇದ್ದದ್ದೇ. ರಾವಣ ಯಾಕೆ ಖಳನಾಯಕ ಅದನ್ನ ನಾವು ಸರಿಯಾಗಿ ನೋಡ್ಕೋಬೇಕು. ದುರ್ಯೋಧನ ಯಾಕೆ ಖಳನಾಯಕ, ಕರ್ಣ ಯಾಕೆ ಖಳನಾಯಕ, ಅದನ್ನು ಸರಿಯಾಗಿ ನಾವು ರಾಮಾಯಣ ಮಹಾಭಾರತಾದಿಗಳನ್ನು ಓದಿ ಅರ್ಥ ಮಾಡ್ಕೊಳ್ಬೇಕು. ಆ ಮೂಲಕ ಏನಾದ್ರು ಕಾದಂಬರಿ ಬರೆದಿದ್ರು ಬರಿಬೇಕು, ಹೊರತು ಆ ಮೂಲ ಆಶಯಕ್ಕೆ ಚ್ಯುತಿ ಬರುವಂತೆ ಆಗಬಾರ್ದು. ಅಂತ ಕೆಲಸವನ್ನು ಇವರು ಮಾಡಿದ್ರು. ರಾವಣ ಬಹಳ ಯೋಗ್ಯನಾದಂಥ ವ್ಯಕ್ತಿ, ಅವನು ಸಜ್ಜನ, ಅವನನ್ನು ವಿನಾಕಾರಣವಾಗಿ ರಾಮ ಕೊಂದ ಅಂತ ಇಂಥ ಕೆಲವು ಚಿತ್ರಣ. ಸೀತಳಿಗೂ ಮತ್ತು ಲಕ್ಷ್ಮಣನಿಗೂ ಅಪಚಾರ ಅನೈತಿಕ ಸಂಬಂಧವನ್ನ ಚಿತ್ರಣ ಮಾಡುವಂಥ ಚಿತ್ರಣ, ಇವೆಲ್ಲ
ವ್ಯಾಸರ ಅಭಿಪ್ರಾಯಕ್ಕೆ ವಾಲ್ಮೀಕಿಗಳ ಅಭಿಪ್ರಾಯಕ್ಕೆ ವಿರೋಧವಾಗುವಂಥ ಚಿತ್ರಣ. ಇದು ಆಗಬಾರ್ದಷ್ಟೇ. ಆದರೆ ಕಾಳಿದಾಸಾದಿಗಳು ಏನೇ ಕಲ್ಪನೆ ಮಾಡಿದ್ರು ಅವರು ಮೂಲ ಆಶಯಕ್ಕೆ ವಿರೋಧ ಆಗುವಂಥ ಚಿತ್ರಣ ಮಾಡಲಿಲ್ಲ. ಹಾಗಾಗಿ ನಮ್ಗೆಲ್ರಿಗೂ ಇವತ್ತು ಇರಬೇಕಾದಂಥ ಎತ್ತರ ಏನಂದ್ರೆ, ವ್ಯಾಸರು ಹೇಳಿದ ಮೂಲ ಭಾರತ ಯಾವುದು, ವಾಲ್ಮೀಕಿ ಬರೆದ ಮೂಲ ರಾಮಾಯಣ ಯಾವುದು, ಮತ್ತು ಜೈನ ಬೌದ್ಧಾದಿಗಳ ಪ್ರಭಾವದಿಂದಲೂ ಕೆಲವು ರಾಮಾಯಣಗಳಿವೆ. ರಾಮ ಮತ್ತು ಸೀತೆ ಇಬ್ಬರು ಅಕ್ಕ ತಂಗಿಯರು ಅಂತ ಹೇಳುವಂಥ ಕೆಲವು ಚಿತ್ರಣಗಳು, ಇವೆಲ್ಲ ಜೈನ ರಾಮಾಯಣದಲ್ಲಿ ಬಂದಿವೆ. ಈ ನಾವು ಮೂಲ ರಾಮಾಯಣ ಓದುವ ಅವಕಾಶ ನಿಮಗೆ ಸಿಕ್ಕಿರೋದಿಲ್ಲ ಜನಸಾಮಾನ್ಯರಿಗೆ ಎಷ್ಟೋ ಸರಿ. ಇಂಥ ಕೆಲವು ಬೇರೆ ಬೇರೆ ಸಂಗತಿಗಳು ಮಾಧ್ಯಮಗಳಲ್ಲಿ ಚಿತ್ರಣ ಆಗೋದ್ರಿಂದ ನಿಮಗೆ ಅದರ ಪ್ರಭಾವ ಹೆಚ್ಚು ನಿಚ್ಚಳವಾಗಿ ಬೀರುವಂತಹ ಸಂದರ್ಭಗಳು ಬರ್ತವೆ. ಹಾಗಾಗಿ ಮೂಲ ಕಥೆಯನ್ನು ತಿಳ್ಕೊಂಡು ಯಾವುದು ಜೊಳ್ಳು ಯಾವುದು ಅದರಲ್ಲಿ ಸತ್ಯ ಅಂತ ನಾವು ತಿಳ್ಕೋಬೇಕು. ಅದಕ್ಕಾಗಿ ಈ ಕಥೆಯನ್ನು ಹೇಳಬೇಕಾಯ್ತು. ಹಾಗಾಗಿ ಅಲ್ಲಿ ಬಂದಂಥ ಕಥೆ ಯಾವುದಂದ್ರೆ ದುಷ್ಯಂತನ ಕಥೆ. ಅವನಿಗೆ ಗೊತ್ತಿತ್ತು ನನ್ನ ಪತ್ನಿ ಅನ್ಸಿಟ್ಟು, ಗೊತ್ತಿದ್ರು ಕೂಡ ಅವನು ಜನರಿಗೆ ಗುಮಾನಿ ಬರಬಾರ್ದು, ರಾಜನ ಬಗ್ಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಕಾರಣದಿಂದ ತಿರಸ್ಕಾರ ಮಾಡಿದ. ಮತ್ತು ಮುಂದೆ ಎಲ್ಲದರಿಂದ ಒಳ್ಳೇದು ಆಗ್ತದೆ ಅಂತ ಅವನಿಗೆ ಗೊತ್ತಿತ್ತು. ಏನು ಒಳ್ಳೇದಾಯ್ತು ಅಂದ್ರೆ, ಕೂಡಲೇ ನಮ್ಮ ನಿಮ್ಮಂಥವ್ರ ಪ್ರಕರಣದಲ್ಲಿ ಆ ಒಳ್ಳೇದಾಗಲಿಕ್ಕೆ ವಿಳಂಬ ಆಗ್ತದೆ. ಆಗ ಅಂಥ ಮಹನೀಯರ ಪ್ರಕರಣದಲ್ಲಿ ಅವನು ನಿರಾಕರಣೆ ಮಾಡಿದ್ನಲ್ಲ, ನಿರಾಕರಣೆ ಮಾಡಿದ ಕೂಡಲೇ ಅಶರೀರವಾಣಿ ಆಯ್ತು. ಅಶರೀರವಾಣಿ ಆದಾಗ ಎಲ್ಲರಿಗೂ ಸ್ಪಷ್ಟ ಆಗಿಬಿಡ್ತು, ರಾಜನೇ ತಪ್ಪು ಮಾಡ್ತಾ ಇದ್ದೀನಿ ನೀನು ಅಂತ ಅಶರೀರವಾಣಿ ಆಯ್ತು. ಇವನು ನಿನ್ನದೇ ಮಗ ಆದ್ದರಿಂದ ಇವನನ್ನು ತಿರಸ್ಕಾರ ಮಾಡಬೇಡ. ಅವಳು ನಿನ್ನವಳೇ ಆದಂಥ ಪತ್ನಿ, ಹಿಂದೆ ಅವಳನ್ನು ನೀನು ಮದುವೆ ಆಗಿದ್ದಿ, ಅವಳು ಬೇರೆಯವರ ಪತ್ನಿ ಅಲ್ಲ, ಅವಳನ್ನು ಸ್ವೀಕಾರ ಮಾಡೋದ್ರಿಂದ ನಿನಗೆ ಯಾವ ಅಧರ್ಮವೂ ಇಲ್ಲ, ಅವನು ನಿನ್ನ ಮಗನೇ ಅಂತ ಹೇಳಿ ಅಶರೀರವಾಣಿ ಆಯಿತು. ದುಷ್ಯಂತಂ ಪ್ರತಿ ರಾಜಾನಂ ವಾಕ್ ಉವಾಚ ಅಶರೀರಿಣಿ. ಅಶರೀರವಾಣಿಯಲ್ಲಿ ಆಗೇ ಬಿಡ್ತು, ತಡವೇ ಆಗಲಿಲ್ಲ. ಮಾತಾ ಭಸ್ತ್ರ, ತಾಯಿಯ ಗರ್ಭಕೋಶದ ಕಾರ್ಯ ಎಷ್ಟು, ತಂದೆಯಿಂದ ಬಂದಂಥ ಗಂಡನಿಂದ ಬಂದಂಥ ಗರ್ಭವನ್ನು ಪೋಷಣೆ ಮಾಡೋದಷ್ಟೇ ಅವಳ ಕೆಲಸ. ಹಾಗಾಗಿ ಮಗ ಅಂದವನು ಅವನ ತಂದೆಯ ವಂಶವನ್ನ ಪೋಷಣೆ ಮಾಡ್ಕೊಂಡು ಹೋಗ್ತಾನೆ, ತಂದೆಯ ಹೆಸರನ್ನೇ ಮುಂದುವರಿಸ್ತಾನೆ. ಹಾಗಾಗಿ ಅವಳ ಜೊತೆ ಬರುವಂಥ ಗಂಡು ಮಗು ಏನಿದೆಯಲ್ಲ, ಭರತ ಅಂತ ಮಗು ಹುಟ್ಟಿದೆಯಲ್ಲ ಅವಳಿಗೆ, ಆ ಹುಟ್ಟಿದಂಥ ಮಗುವನ್ನೇ ನೀನು ಪೋಷಣೆ ಮಾಡು. ಭರಣ ಮಾಡೋದು ಅಂದ್ರೆ ಪೋಷಣೆ ಮಾಡೋದು ಅಂತ ಅರ್ಥ. ನೀನು ಆ ಮಗುವನ್ನು ಭರಣ ಮಾಡಬೇಕಾಗಿದೆ, ಪೋಷಣೆ ಮಾಡಬೇಕಾಗಿದೆ, ಆದ್ದರಿಂದ ಅದಕ್ಕೆ ಭರತ ಅಂತ ಹೆಸರು ಬಂತು. ಆ ಭರತ ಅನ್ನುವ ಹೆಸರಿನಿಂದಲೇ ಈ ಪಂಚಪಾಂಡವರ ಎಲ್ಲರಿಗೂ ಕೂಡ, ಆ ವಂಶದಲ್ಲಿ ಹುಟ್ಟಿದವರು ಎಲ್ಲರಿಗೂ ಕೂಡ ಭಾರತರು ಅನ್ನುವಂಥ ಹೆಸರು ಕೂಡ ಬಂತು. ವೇತೋಧಾಹ ಪುತ್ರ ಉನ್ನಯತಿ ನರದೇವ ಯಮಕ್ಷಯಾತ್ ಪಂಚಾಸ್ಯ ಧಾತ ಗರ್ಭಸ್ಯ ಸತ್ಯಮಾಹ ಶಕುಂತಲೆ ಏನೂ ಸುಳ್ಳು ಹೇಳ್ತಾ ಇಲ್ಲ, ಅವಳ ಮಾತಿನಲ್ಲಿ ಅಸತ್ಯದ ಲವಲೇಶವೂ ಇಲ್ಲ, ಮೋಸದ ಲವಲೇಶವೂ ಇಲ್ಲ. ಅವಳ ನಿನ್ನ ಪತ್ನಿ ಅಂತ ಸ್ವೀಕಾರ ಮಾಡು. ನಿನ್ನಲ್ಲಿ ಹುಟ್ಟಿದಂಥ ಮಗ, ಬರೀ ನಿನ್ನಲ್ಲಿ ಅಂತಲ್ಲ, ಯಾರಿಗೆ ಯಾವ ಮಗನೇ ಹುಟ್ಟಿದ್ರು ಕೂಡ ಅವನು ಮುಂದೆ ನಿನಗೆ ಶ್ರಾದ್ದ ಮಾಡಿ ಪಿಂಡ ಪ್ರದಾನ ಮಾಡಿ ತಂದೆಯಾದವನು ಯಮಲೋಕಕ್ಕೆ ಹೋಗುವುದನ್ನು ತಪ್ಪಿಸ್ತಾನೆ. ರೇತೋಧಾಹ ಪುತ್ರ ಉನ್ನಯತಿ ನರದೇವ ಯಮಕ್ಷಯಾತ್. ಯಮಕ್ಷಯ ಅಂದ್ರೆ ನರಕ. ತಂದೆಯಾದವನು ನರಕಕ್ಕೆ ಹೋಗೋದನ್ನು ಪುತ್ರ ಅಂತ ಹಿಂದೆ ಹೇಳಿದ್ವಲ್ಲ, ಪುತ್ರನು ನರಕದಿಂದ ಪಾಲನೆ ಮಾಡುವುದರಿಂದ ಅವನಿಗೆ ಮಗ ಅಂತ ಹೆಸರು. ಅದೇ ಆಶಯ ಮತ್ತೊಮ್ಮೆ ಈ ವಾಕ್ಯದಲ್ಲಿ ಪ್ರತಿಧ್ವನಿತ ಆಗಿದೆ. ಭರತಸ್ಯ ವಿನಷ್ಟೇಷು ತನೇಷು ಮಹೀಪತೆ ಮಾತೃಣಾಂ ಪಾತಕೋಪೇನ ಮಯಾತೆ ಕಥಿತಂ ಪುರ. ಇವನಿಗೆ ಈ ಭರತ ಅಂತ ಏನು ಈ ಮಗ ಇದ್ನಲ್ಲ, ಈ ಮಗನಿಗೆ 10,000 ಆನೆಗಳ ಶಕ್ತಿ ಇತ್ತು, ಮಹಾಬಲಿಷ್ಠನಾಗಿದ್ದವನು. ಮತ್ತು ಅವನಿಗೆ ಸರ್ವದಮನ ಅನ್ನೋ ಹೆಸರು ಕೂಡ ಇತ್ತು. ಯಾಕೆ ಸರ್ವದಮನ ಅಂತ ಹೆಸರು ಇತ್ತು ಅಂದ್ರೆ, ಅವನು ಚಿಕ್ಕವನಿದ್ದಾಗಲೇ ಅವನ ತಾಯಿ ಅವನನ್ನು ಕಣ್ವರ ಆಶ್ರಮದಲ್ಲಿದ್ದಾಗಲೇ ಹಡೆದಿದ್ದಳು. ಅಲ್ಲಿ ಅವನು ಸಿಂಹ, ಹುಲಿ ಮೊದಲಾದಂಥ ಕ್ರೂರ ಪ್ರಾಣಿಗಳನ್ನ ಕೇವಲ ತನ್ನ ಕೈಯಿಂದಲೇ ಹತೋಟಿಗೆ ತರ್ತಿದ್ದ. ಹಾಗಾಗಿ ಎಲ್ಲ ಪ್ರಾಣಿಗಳನ್ನು ದಮನ ಮಾಡುವವನಾದ್ರಿಂದ, ಹತೋಟಿಗೆ ತರುವವನಾದ್ರಿಂದ ಅವನಿಗೆ ಸರ್ವದಮನ ಅನ್ನುವಂಥ ಹೆಸರು ಬಂತು ಅಂತ ನಾವು ಓದ್ತೇವೆ. 10,000 ಆನೆಗಳ ಬಲ ಇದ್ದವನು. ನಾಗಾಯುತ ಬಲೋ ಮಹಾನ್. ನಾಗ ಅಂದ್ರೆ ಆನೆ, 10,000 ಆನೆಗಳ ಶಕ್ತಿ ಇದ್ದವನು. ಈ ಭರತ ಚಕ್ರವರ್ತಿಯ ಜೀವನದಲ್ಲಿ ಒಂದು ವಿಲಕ್ಷಣವಾದಂಥ ಘಟನೆ ನಡೀತು. ಅವನಿಗೆ ಕೆಲವು ಜನ ಮಕ್ಕಳು ಹುಟ್ಟಿದ್ರು. ಆದರೆ ಆ ಮಕ್ಕಳೆಲ್ಲರೂ ತನಗೆ ಅಯೋಗ್ಯರಾದವರು, ತನ್ನಂತಹ ಶ್ರೇಷ್ಠನಾದ ಚಕ್ರವರ್ತಿಗೆ ಇಂಥ ಅಯೋಗ್ಯ ಮಕ್ಕಳು ಹುಟ್ಟಿದ್ರು ಅಂತ ರಾಜನಿಗೆ ಯಾಕೋ ಅಸಮಾಧಾನ ಆಗಿಬಿಡ್ತು. ಆ ತಾಯಿಂದ್ರನ್ನ ಅವ್ನು ಬೈಲಿಕ್ಕೆ ಶುರು ಮಾಡಿದ. 2-3 ಜನ ಪತ್ನಿಯರಿದ್ರು ಅವನಿಗೆ. ಮಹಾಭಾರತದಲ್ಲಿ ನೋಡ್ಬೇಕು ಎಷ್ಟು ಜನ ಅಂತ, 3 ಜನ ಅಂತ ನೆನಪು. ಆ ತಾಯಿಂದ್ರನ್ನ ಅವನು ಬೈಲಿಕ್ಕೆ ಶುರು ಮಾಡಿಬಿಟ್ಟ. ಎಂಥ ಮಕ್ಕಳನ್ನು ಹೇಳಿದ್ರು ಇವರು, ಈ ಮಕ್ಕಳು ನನಗೆ ಸರಿ ಹೊಂದುವಂಥವ್ರು ಅಲ್ಲ ಅಂದ್ಬಿಟ್ಟ. ಅಂದಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ,
ತಾಯಂದಿರು ಆ ಮಕ್ಕಳನ್ನು ಕೊಂದು ಹಾಕಿದ್ರು ಅಂತ ಕಥೆಯನ್ನು ನಾವು ಓದ್ತೇವೆ. ಭರತಸ್ಯ ವಿನಷ್ಟೇಶು ತನೇಶು ಮಹೀಪತೇಹೆ ಮಾತೃನಾಂ ಪಾತಕೋಪೇನ. ತಾಯಂದಿರ ಕೋಪದಿಂದ, ಅಂದ್ರೆ ನಮ್ಮ ಪತಿಗೆ ಮನಸ್ಸಿಗೆ ಹೊಂದುವಂತಹ ಮಕ್ಕಳನ್ನು ನಾವು ಹಡಿಲಿಲ್ಲಲ್ಲ ಅಂತ ಅವ್ರಿಗೆ ದುಃಖ ಆಯ್ತು. ಹಾಗಾಗಿ ಅವರೇ ಕೊಂದು ಬಿಟ್ರು. ಕೊಂದಾಗ ಆ ಭರತನಿಗೆ ಮುಂದೆ ಮಕ್ಕಳೇ ಇಲ್ಲದಂತಾದ್ರು. ಆ ಮಕ್ಕಳೇ ಇಲ್ಲದಂತಾದಾಗ ಏನಾಯ್ತು ಅಂದ್ರೆ ಒಂದು ಕಥೆ ಕೇಳಿ ಬರ್ತದೆ. ಬೃಹಸ್ಪತೇ ಅಂಗಿರಸಃ ಪುತ್ರ ರಾಜನ್ ಮಹಾಮುನಿ ಸಂಕ್ರಾಮಿತೋ ಭರದ್ವಾಜೋ ಮರುನ್ಭಿ ಕ್ರತುಭಿರು ವಿಭು. ಭರದ್ವಾಜ ಎಂಬ ಋಷಿಯನ್ನ ದೇವತೆಗಳು ಅಲ್ಲಿ ಕಳಿಸಿದ್ರು. ಆ ಭರದ್ವಾಜ ಎಂಬ ಋಷಿ ಈ ಭರತನಿಗೆ ಮಗನ ಸ್ಥಾನದಲ್ಲಿದ್ದು ಅವನ ವಂಶವನ್ನು ಮುಂದುವರಿಸಿದ ಅಂತ ಹೇಳಿ ಒಂದು ಪುರಾಣದಲ್ಲಿದೆ. ಮತ್ತೊಂದು ಕಡೆ ಏನಂದ್ರೆ ಅವನ ಮಗನ ಸ್ಥಾನದಲ್ಲಿ ಏನಿರಲಿಲ್ಲ, ಅವನು ಬಂದದ್ದು ಅಲ್ಲಿ ಕೇವಲ ಪೌರೋಹಿತ್ಯಕ್ಕಾಗಿ ಬಂದು ಆ ಭರತನ ಕೈಯಿಂದ ಮತ್ತೊಂದು ಯಜ್ಞವನ್ನು ಮಾಡಿಸಿದ. ಯಜ್ಞವನ್ನು ಮಾಡಿಸಿ ಅಲ್ಲಿ ಭೂಮನ್ಯು ಎಂಬ ಮಗ ಹುಟ್ಟಿದ. ಭರತನಿಗೆ ಭೂಮನ್ಯು ಎಂಬ ಮಗ ಭರದ್ವಾಜನ ಯಜ್ಞದಿಂದ ಹುಟ್ಟಿದವನು ಅಂತ ಹೇಳಿ ಮಹಾಭಾರತದ ಮಾಹಿತಿ ಇದು. ಇಲ್ಲಿ ಹೇಳುವಂತೆ ಆ ಭರದ್ವಾಜ ನಿಂದ ಹುಟ್ಟಿದವನು ವಿತಥ ಎಂಬ ಮಗ. ಭರದ್ವಾಜನ ಅನುಗ್ರಹದಿಂದ ಭರತ ಚಕ್ರವರ್ತಿ ಹುಟ್ಟಿದವನು ವಿತಥ ಎಂಬ ಮಗ. ಈ ಬಳಿಕ ಭರತ ದಿವಂಗತನಾಗಿಬಿಟ್ಟ, ಅವನು ಬೇರೆ ಲೋಕಕ್ಕೆ ಹೋಗಿಬಿಟ್ಟ. ಆ ವಿತಥ ರಾಜನಿಗೆ ರಾಜ್ಯಾಧಿಕಾರ ಬಂತು. ಮುಂದೆ ಸುಹೋತ್ರ ಗಯ ಗರ್ಗ ಎಂಬುದಾಗಿ 5 ಜನ ಮಕ್ಕಳು ಆ ವಿತಥನಿಗಿದ್ರು. ಸುಹೋತ್ರ ಎಂಬಾತನಿಗೆ ಬಲಿಷ್ಠರಾದಂತಹ 5 ಜನ ಮಕ್ಕಳಿದ್ರು ಅಂತ ಅಲ್ಲಿ ಕಥೆ ಮುಂದುವರಿತದೆ. ಕೌಶಿಕ, ಕಾಶಕ, ಗೃತ್ಸಮದ ಎಂಬುದಾಗಿ ಇಬ್ಬರು ಜನ ಮಕ್ಕಳು, 5 ಜನ ಅಲ್ಲ 2 ಜನ ಮಕ್ಕಳಿದ್ರು. ಅವರಲ್ಲಿ ಗೃತ್ಸಮದ ಎಂಬಾತನಿಂದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಎಂಬ ಜಾತಿ ಅಭಿವೃದ್ಧಿಯನ್ನು ಪಡೆಯಿತು. ಜಾತಿ ಮೊದಲಿಂದಲೂ ಇತ್ತು ಆ ವರ್ಣ ವ್ಯವಸ್ಥೆ. ಕಾಲಕ್ಕೆ ರಾಜರು ಅವತಾರ ಮಾಡಿ ಆ ವರ್ಣ ವ್ಯವಸ್ಥೆಯನ್ನ ಮತ್ತು ತನ್ಮೂಲಕವಾಗಿ ನಡೆಯಬೇಕಾದಂತಹ ಧರ್ಮ ವ್ಯವಸ್ಥೆಯನ್ನ ಊರ್ಜಿತಗೊಳಿಸ್ತಿದ್ರು ಅಂತ ನಾವು ನೋಡ್ಕೋಬೇಕು. ಯಾಕಂದ್ರೆ ಇಲ್ಲಿ ತನಕ ಕನಿಷ್ಠ 5 ಬಾರಿ ನಾವು ಈ ಮಾಹಿತಿಯನ್ನು ಕೇಳಿದ್ವಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮೊದಲಾದ ಜಾತಿ ಅವನಿಂದಲೇ ಅಭಿವೃದ್ಧಿ ಹೊಂದಿತು ಅಂತ ನಾವು ಅನೇಕ ಜನ ರಾಜರ ಕಥೆಯಲ್ಲಿ ಕೇಳಿದ್ವಿ. ಅದಕ್ಕೆಲ್ಲದಕ್ಕೂ ಇದೇ ಅರ್ಥ ಇತ್ತು. ಮೊದಲು ಅದು ಊರ್ಜಿತ ಹೊಂದಿತಷ್ಟೇ. ರಾಜರಾದವರು ಧರ್ಮದ ವ್ಯವಸ್ಥೆಯನ್ನ ಎತ್ತಿ ಹಿಡಿದು ಈ ತಮ್ಮ ಆಡಳಿತವನ್ನು ಮುಂದುವರಿಸಿದ್ರು ಅಂತ ಇಲ್ಲಿವರೆಗೆ ನಾವು ಆ ಗೃತ್ಸಮದ ರಾಜನ ಕಥೆಯನ್ನ ಕೇಳಿದ್ದೇವೆ. ಹೀಗೆ ಆ 32ನೇ ಅಧ್ಯಾಯ ಮುಂದುವರೆದಿದೆ. ಅಲ್ಲಿ ಇನ್ನೂ ರಾಜರ ಆಡಳಿತ ಇನ್ನೂ ಕೂಡ ಮುಂದೆ ಇರೋದ್ರಿಂದ ಆ ಕಥೆ ನಾವು ಮುಂದುವರಿಬೇಕಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆದ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಎನ್ನ ಋಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.